ನನಗೆ ನನ್ನ ವಿಭಾಗದಲ್ಲಿ ಇರುವಾಗ ಒಂದು ಕನಸಿತ್ತು. ಹಿರಿಯ ಪ್ರಾಧ್ಯಾಪಕರನ್ನು ವಿಭಾಗಕ್ಕೆ ಕರೆಸಿ ವಿದ್ಯಾರ್ಥಿಗಳನ್ನು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳನ್ನು ಸೀಮಿತಗೊಳಿಸಿಕೊಂಡು ಅವರಿಂದ ಉಪನ್ಯಾಸವನ್ನು ನೀಡಿಸಬೇಕು ಎಂಬುದಾಗಿ. ವಿಚಾರ ಸಂಕಿರಣ, ಕಮ್ಮಟ ಇತ್ಯಾದಿಗಳಲ್ಲಿ ಭಾಗವಹಿಸುವಾಗ ಕಾಲಮಿತಿ ಎನ್ನುವಂಥದ್ದು ಇರ್ತದೆ. ಅಲ್ಲಿ ಹೆಚ್ಚು ವಿಷಯಗಳನ್ನು ಮಾತಾಡೋದಕ್ಕೆ ಆಗೋದಿಲ್ಲ. ಯಾವುದೋ ಒಂದು ನಿರ್ದಿಷ್ಟ ವಿಷಯವನ್ನು ಇಟ್ಕೊಂಡು ಅವರು ಮಾತಾಡ್ತಾ ಇರ್ತಾರೆ. ಆದರೆ ಈ ವಿಶೇಷ ಉಪನ್ಯಾಸದಲ್ಲಿ ಅವರ ತಜ್ಞತೆಯ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿಕೊಂಡು, ಅವರ ತಜ್ಞತೆಯ ಕ್ಷೇತ್ರ, ಅದರಲ್ಲಿ ಅವರನ್ನು ಕರೆಸಿ ಉಪನ್ಯಾಸವನ್ನು ಕೊಡಿಸಬೇಕು. ಅದು ವಿದ್ಯಾರ್ಥಿಗಳಿಗೆ ಅದು ಸಹಾಯಕ ಆಗಬೇಕು ಎನ್ನುವ ದೃಷ್ಟಿಯಿಂದ ಕಳೆದ 1 ವರ್ಷದಿಂದ ನಾನು ಅದನ್ನು ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಅದಕ್ಕೆ ಅನುಕೂಲವಾಗಿ ನನಗೆ ಬಂದಿರುವಂಥದ್ದು, ಕನ್ನಡ ವಿಭಾಗದಲ್ಲಿ 4 ಮಂದಿ ಅಡ್ಜಂಕ್ಟ್ ಪ್ರೊಫೆಸರ್ಸ್ ಆಗಿ ನೇಮಕಗೊಂಡವರು. ಹಾಗಾಗಿ ನನ್ನ ವಿಭಾಗದ ಸಹೋದ್ಯೋಗಿಗಳ ಜೊತೆ ಸೇರಿಕೊಂಡು ನಾನು ಅವರನ್ನು ಕರೆಸುವ ಬಗ್ಗೆ ಚರ್ಚೆಯನ್ನು ಮಾಡಿ ದಿನಾಂಕಗಳನ್ನು ನಿರ್ಧರಿಸಿಬಿಟ್ಟೆ. ಇಷ್ಟು 2 ವಾರಗಳವರೆಗೆ ಬಿಡದೆ 36 ದಿವಸ, ಸೋಮವಾರದಿಂದ ಶುಕ್ರವಾರದವರೆಗೆ 5, 10, ಸುಮಾರು 20 ಗಂಟೆಗಳ ಅಂತ ಕಾಣ್ತದೆ. ಒಟ್ಟು 20 ಗಂಟೆಗಳ ಉಪನ್ಯಾಸವನ್ನು ವಿಭಾಗದಲ್ಲಿ ನನಗೆ ನಡೆಸಿಕೊಡೋದಕ್ಕೆ ಅದು ಸಾಧ್ಯ ಆಯಿತು. ಇದರ ಹಿಂದೆ ಇದ್ದಂತಹ ಉದ್ದೇಶ ಇಷ್ಟೇ. ನಮ್ಮ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ವಿವೇಕ್ ರೈ ಅವರ ವಿದ್ವತ್ತು, ಪ್ರೊಫೆಸರ್ ಚಿನ್ನಪ್ಪಗೌಡ ಸರ್ ಅವರ ವಿದ್ವತ್ತು ಏನು ಎನ್ನುವಂಥದ್ದು ಇವತ್ತು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅದು ಭಾರತೀಯ ಕನ್ನಡ ನಾಡು ಇರ್ಬೋದು, ಅಥವಾ ನಮ್ಮ ಭಾರತೀಯ ಮಟ್ಟ ಇರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಗುರುತಿಸಿಕೊಳ್ಳುವಂತಹ ವಿದ್ವಾಂಸರಾಗಿ ಅವರನ್ನು ನಾವು ಕಂಡುಕೊಳ್ತಾ ಇದ್ದೀವಿ. ಹೀಗಾಗಿ ಅವರ ಇಷ್ಟು ಉಪನ್ಯಾಸಗಳನ್ನು ಏರ್ಪಡಿಸುವಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬರ್ಡನ್ ಅಂತ ಅನ್ನಿಸಿರಬೇಕು. ಇದು ದಿನ ಮಧ್ಯಾಹ್ನ ಮೇಲೆ 2:30ಯಿಂದ 4:30-5 ಗಂಟೆ ತನಕ ಇದನ್ನು ಏರ್ಪಡಿಸಿದಾಗ ಕೆಲವು ಬಾರಿ ನಿಮಗೆ ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಳದವರಿಗೆ ಇದು ಕಷ್ಟ ಅಂತ ಅನ್ನಿಸ್ಬೋದು. ಅದಕ್ಕೂ ಕೂಡ ಒಂದು ಕಾರಣ ಇದೆ ನಾನು ಅದನ್ನು ಏರ್ಪಡಿಸೋದಕ್ಕೆ. ನಾನು ಈ ಸೆಮಿಸ್ಟರ್ ಪದ್ಧತಿ ಆರಂಭವಾದ ನಂತರ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ 1:30 ಗಂಟೆಗೆ ತರಗತಿಗಳು ಮುಗಿದ್ರೆ ಆಮೇಲೆ ನೇರ ಎದ್ದು ಮನೆಗೆ ಹೋಗ್ತಾಯಿದ್ರು. ಲೈಬ್ರರಿಯನ್ನು ಹೋಗ್ತಾ ಇರಲಿಲ್ಲ, ಎಲ್ಲಿ ಕೂಡ ಹೋಗ್ತಾ ಇರಲಿಲ್ಲ. ನೇರ ಮನೆಗೆ ಹೋಗುವಂಥದ್ದು, ಮತ್ತು ಮರು ದಿವಸ ಬರುವಂಥದ್ದು, ತರಗತಿಯಲ್ಲಿ ಕೂತ್ಕೊಳ್ಳುವಂಥದ್ದು. ಈ ಮಾನಸಿಕ ಸ್ಥಿತಿಯಿಂದ ನಿಮ್ಮನ್ನು ಪಲ್ಲಟಗೊಳಿಸಬೇಕು ಎನ್ನುವಂಥ ಉದ್ದೇಶದಿಂದಲೇ ಇದನ್ನು ಕಂಟಿನ್ಯೂಸ್ ಆಗಿ ನಾನು ಈ ಉಪನ್ಯಾಸಗಳನ್ನು ಇಟ್ಟಿರುವಂಥದ್ದು. ಹಾಗಾಗಿ ಇದರಲ್ಲಿ ನಾನು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೀನಿ, ಅದು ನಿಮಗೆ ಎಷ್ಟು ಮಟ್ಟಿಗೆ ಫಲಪ್ರದ ಆಗಿದೆ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನನ್ನ ಉದ್ದೇಶವನ್ನು ನಾನು ಬಹಳ ಸಮರ್ಥವಾಗಿ ನಾನು ನಿಭಾಯಿಸಿದ್ದೀನಿ ಎನ್ನುವಂಥ ಒಂದು ಧೈರ್ಯ ನನಗೆ ಇದೆ. ಇವತ್ತು ಕುವೆಂಪು ಇಹಪರ ಲೋಕದೃಷ್ಟಿ ಎಂಬುದಾಗಿ ಉಪನ್ಯಾಸವನ್ನು ನೀಡುವುದಕ್ಕೆ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರು ಬಂದಿದ್ದಾರೆ.
ನಿಮಗೆಲ್ಲರಿಗೆ ಗೊತ್ತಿರ್ಬೋದು, ಕುವೆಂಪು ಅವರು ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದ ಪ್ರಮುಖ ಬರಹಗಾರರಲ್ಲಿ ಒಬ್ಬರು. ಬರಹಗಾರರು ಮಾತ್ರ ಅಲ್ಲ, ನಾನು ತರಗತಿಯಲ್ಲಿ ಅದನ್ನು ಹೇಳಿದ್ದೆ. ಕುವೆಂಪು ತನ್ನನ್ನು ತಾನು ಪರಪುಟ್ಟ ಎಂಬುದಾಗಿ ಕರ್ಕೊಂಡಿದ್ರು. ಪರಪುಟ್ಟ ಎಂಬುದಾಗಿ. ಪರಪುಟ್ಟ ಅಂತ ಹೇಳಿದರೆ ಕಾಗೆಯ ಗೂಡಲ್ಲಿ ಹುಟ್ಟಿದಂತಹ ಕೋಗಿಲೆಗೆ ಪರಪುಟ್ಟ ಎಂಬುದಾಗಿ ಹೇಳುವಂಥದ್ದು. ಕೋಗಿಲೆ ಗೂಡು ಕಟ್ಟೋದಿಲ್ಲ, ಅದು ಮೊಟ್ಟೆ ಇಡುವಂಥದ್ದು ಕಾಗೆಯ ಗೂಡಲ್ಲಿ ಹೋಗಿ. ಅಲ್ಲಿ ಹೋಗಿ ಅದನ್ನು ಕಾವು ಕೊಡುವಂಥದ್ದು ಕಾಗೆ. ಮರಿ ಹೊರಗಡೆ ಬಂದಾಗ ಇದು ಕಾಗೆ ಅಲ್ಲ ಅಂತ ಗೊತ್ತಾದ ತಕ್ಷಣ ಅದು ತನ್ನ ಗೂಡಿಂದ ಹೊರ ಹಾಕ್ತದೆ. ಹಾಗಾಗಿ ಆ ನವೋದಯ ಕಾಲಘಟ್ಟದ ಹೆಚ್ಚಿನ ಬರಹಗಾರರ ಮಧ್ಯೆ ಹುಟ್ಟಿಕೊಂಡಂತಹ ಒಬ್ಬ ಶೂದ್ರ ಬರಹಗಾರ ಇಡೀ ಒಂದು ಕನ್ನಡ ಕಾವ್ಯ ಪರಂಪರೆಗೆ ಹೊಸ ದಿಕ್ಕು ದೆಸೆಗಳನ್ನು ತೋರಿಸಿದಂಥವರು ಕುವೆಂಪು ಅವರು. ಅವರ ನಾಟಕಗಳನ್ನು ಗಮನಿಸಿ, ಕಥೆಗಳು, ಕಾದಂಬರಿಗಳು, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅನ್ನೋಂಥ ಆ ಒಂದೇ ಪದ, ಒಂದು ಸಾಲು ಸಾಕು ನಿಮಗೆ. ಸಾಮಾನ್ಯವಾಗಿ ಇಂಥವರು ಇಲ್ಲಿ ಮುಖ್ಯ, ಇಂಥವರು ಅಮುಖ್ಯರು ಎಂಬಂಥ ಒಂದು ಸಾಮಾಜಿಕ ವ್ಯವಸ್ಥೆ ಇರುವಂತಹ ಕಾಲಘಟ್ಟದಲ್ಲಿ ಕಾದಂಬರಿಯ ಒಳಗಡೆ ಒಂದು ಸಾಮಾನ್ಯವಾದಂತಹ ಹುಲಿಯ ಎನ್ನುವಂತಹ ನಾಯಿಗೆ ಕೂಡ ಒಂದು ವ್ಯಕ್ತಿತ್ವವನ್ನು ತಂದುಕೊಟ್ಟು ಅದರ ಒಡೆಯನಾದಂತಹ ನಾಯಿಗುತ್ತಿಯನ್ನು ಕಾವ್ಯದ ನಾಯಕನ ಹಾಗೆ ಚಿತ್ರಿಸಿರುವಂಥ ಕಾದಂಬರಿಗಳು ಕನ್ನಡದಲ್ಲಿ ಬಂದಿರುವಂಥದ್ದು ಬಹಳ ಕಡಿಮೆ. ಹಾಗಾಗಿ ಯಾವ ಪಾತ್ರಗಳನ್ನು ಕೂಡ ನಾವು, ಯಾವ ವ್ಯಕ್ತಿಗಳನ್ನು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ನಾವು ಅದನ್ನು ಕಡೆಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವುದನ್ನು ಹೇಳಿದವರು ಕುವೆಂಪು ಅವರು. ಅದಕ್ಕೆ ಬದ್ಧರಾಗಿ ಅವರ ಸಾಹಿತ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅದು ಒಂದು ನೆಲೆ. ಎರಡನೇದಾಗಿ ಅವರೊಬ್ಬ ಮಲೆನಾಡಿನಿಂದ ಬಂದಂತಹ ಪ್ರಕೃತಿ ಕವಿಯಾಗಿರೋದ್ರಿಂದ ಆ ಪ್ರಕೃತಿ ಕವಿಯಾಗಿ ಅವರಿಗೆ ಆದಂತಹ ಪ್ರೇರಣೆ, ಪ್ರಭಾವ ಇತ್ಯಾದಿಗಳನ್ನು ಅವರ ಕವನಗಳಲ್ಲಿ ನಾವು ನೋಡ್ತೇವೆ. ಹೀಗೆ ಕುವೆಂಪು ಅವರನ್ನು ಹಲವು ವರ್ಷಗಳವರೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಿದವರು ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರು. ಕಾವ್ಯ ಇರ್ಬೋದು, ನಾಟಕಗಳಿರ್ಬೋದು, ಇವುಗಳನ್ನು ಬೋಧನೆ ಮಾಡಿದವರು. ಹಾಗಾಗಿ ಅವರ ಬೋಧನೆಯ ಅನುಭವಗಳ ನೆಲೆಯಲ್ಲಿ ಇವತ್ತು ಇಹಪರ ಲೋಕದೃಷ್ಟಿ ಎನ್ನುವಂತಹ ಉಪನ್ಯಾಸವನ್ನು ಅವರು ಕೊಡೋದಕ್ಕೆ ಬಂದಿದ್ದಾರೆ. ಸರ್, ನಿಮಗೆ ಈಗ ವೇದಿಕೆ. ಸ್ನೇಹಿತರೆ, ಪ್ರೊಫೆಸರ್ ಅಭಯ್ ಕುಮಾರ್ ಅವರು ಹೇಳಿದ ಹಾಗೆ ನನ್ನ ಇವತ್ತಿನ ಮಾತಿನ ನಿಯೋಜಿತ ವಿಷಯ ಅದು ಕುವೆಂಪು ಅವರ ಬಗ್ಗೆ. ಅದಕ್ಕೊಂದು ಪ್ರವೇಶಿಕ ಅವರು ಕೊಟ್ಟಾಗಿದೆ. ಈಗ ಆ ವಿಷಯವನ್ನು ನಾನು ವಿಸ್ತರಿಸುವ ಮೊದಲು ನನ್ನ ಕಳೆದ ಉಪನ್ಯಾಸದ ಸ್ವಲ್ಪ ಉಳಿಕೆಯನ್ನು ಅದನ್ನು ಮುಗಿಸಿಬಿಟ್ಟು ನಾನು ಕುವೆಂಪು ವಿಷಯಕ್ಕೆ ಹೋಗ್ತೇನೆ. ಒಂದು ಅರ್ಧ ಗಂಟೆ ಸಂಶೋಧನೆ ಕುರಿತ ಹಾಗೆ ಮತ್ತು 1 ಗಂಟೆಯಷ್ಟು ಹೊತ್ತು ಕುವೆಂಪು ಅವರ ಬಗ್ಗೆ ಕೆಲ ವಿಷಯಗಳನ್ನು ನಾನು ಪ್ರಸ್ತಾವ ಮಾಡ್ತೇನೆ. ಈ ಉಪನ್ಯಾಸಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದ ಮಾತೊಂದನ್ನು ವಿಭಾಗದ ಅಧ್ಯಕ್ಷರು ಹೇಳಿದರು. ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ಸಂಗತಿ ಏನು ಅಂತಂದರೆ, ತರಗತಿ ಆಗಬಹುದು ಅಥವಾ ಒಂದು ವಿಚಾರಗೋಷ್ಠಿ ಅಥವಾ ವಿಶೇಷ ಉಪನ್ಯಾಸಗಳ ಸಂದರ್ಭದಲ್ಲಿ ನಿಮಗೆ ಅಯಾಚಿತವಾಗಿ ಬೇರೆ ಬೇರೆ ಮೂಲಗಳಿಂದ
ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ವಿಶ್ಲೇಷಿಸಿ ವಿದ್ವಾಂಸರು ಅಂತ ಬೇಕಾಗಿಲ್ಲ, ನಾವು ವಿಷಯಗಳನ್ನು ನಿಮಗೆ ತಿಳಿಸ್ತೇವೆ. ಅಂದರೆ ನೀವು ಬಹಳ ಗಂಭೀರವಾಗಿ ಪರಿಗಣಿಸುವುದಾದರೆ ಒಂದು ಉಪನ್ಯಾಸದ ಹಿಂದೆ ಹಲವು ಗಂಟೆಗಳ ಓದು ಇರ್ತದೆ, ತಯಾರಿ ಇರ್ತದೆ. ಹಾಗಾಗಿ ಆ ಓದು ಮತ್ತು ತಯಾರಿದ ಎಲ್ಲ ಅಂಶಗಳನ್ನು ನಿಮಗೆ ನಿಮ್ಮ ಜೊತೆ ಹಂಚಿಕೊಳ್ತಾರೆ ವಿಶೇಷ ಉಪನ್ಯಾಸ ಸಂದರ್ಭದಲ್ಲಿ. ಅದು ಬಹಳ ಉಪಯುಕ್ತವಾದದ್ದು. ಬಹುಶಃ ಒಬ್ಬ ಸಂಪನ್ಮೂಲ ವ್ಯಕ್ತಿ 1 ಗಂಟೆಯ ಕಾಲ ಮಾತನಾಡಿದ ವಿಷಯಗಳನ್ನು ಸಂಗ್ರಹಿಸಬೇಕಾದ್ರೆ ನೀವೆಷ್ಟು ಗಂಟೆ ಓದಬೇಕು ಅಂತ. ಮೊದಲು ವಿದ್ಯಾರ್ಥಿಗಳು ಓದ್ತಾ ಇದ್ದರು, ಈಗ ವಿದ್ಯಾರ್ಥಿಗಳು ಓದುವುದು ಕಡಿಮೆ ಆದದ್ದರಿಂದ ಅಪವಾದಗಳಿರ್ಬೋದು, ಕಡಿಮೆ ಆದದ್ದರಿಂದ ನಾವೇ ಸ್ವಲ್ಪ ಓದಿಕೊಡುವ ಅಂತ. ಈಗ ನಾವೇ ಹೆಚ್ಚೆಚ್ಚು ನಿಮಗೆ ನೀವು ಓದಿ ಸಂಗ್ರಹಿಸುವುದಕ್ಕಿಂತ ಹೀಗೆ ಬೇರೆ ಮೂಲಗಳಿಂದಲೇ ನಿಮಗೆ ಮಾಹಿತಿಗಳು ಹೆಚ್ಚು ಸಿಗುವಂಥದ್ದು ಇವತ್ತಿನ ವರ್ತಮಾನದ ಸ್ಥಿತಿ ಆಗಿದೆ ಎನ್ನುವುದು ಇದು ಸತ್ಯವೇ. ಸೋರ್ಸ್ಗಳಿಗೇನು ಕೊರತೆ ಇಲ್ಲ ಇವತ್ತು. ಬರೀ ಗ್ರಂಥಾಲಯ ಅಂತಲ್ಲ, ಇವತ್ತು ನೀವು ಗೂಗಲಿಗೆ ಹೋದರೆ, ವೆಬ್ಸೈಟಿಗೆ ಹೋದರೆ, ಒಂದು ಟೈಪ್ ಮಾಡಿದರೆ ಬೇಕಾದ ಮಾಹಿತಿಗಳು ಧಾರಾಳ ಬರ್ತದೆ. ಈಗ ಅಥವಾ ಈ ಥರದ ರಿಸೋರ್ಸಸ್ ಹೆಚ್ಚಾದ ಹಾಗೆ ವಿದ್ಯಾರ್ಥಿಗಳಲ್ಲಿ ಒಂದು ಬಗೆಯ ಅಸಡ್ಡೆಯೋ ಸೋಮಾರಿಯೋ ಬರ್ತದೋ ಎನ್ನುವುದು ಗೊತ್ತಿಲ್ಲ. ಒಂದು ಕಾಲಕ್ಕೆ ಪುಸ್ತಕಗಳೇ ಇಲ್ಲದಿದ್ದ, ಅಂದರೆ ಬರೀ ಪುಸ್ತಕಗಳೇ ಇದ್ದ ಕಾಲಕ್ಕೆ, ಪುಸ್ತಕಗಳು ಕಡಿಮೆ ಇದ್ದ ಕಾಲಕ್ಕೆ ಅಥವಾ ಪುಸ್ತಕಗಳೇ ಇದ್ದ ಕಾಲಕ್ಕೆ ವಿದ್ಯಾರ್ಥಿಗಳು ಪಡ್ತಿದ್ದ ಶ್ರಮ ಅಷ್ಟಿಷ್ಟಲ್ಲ. ತೌಲನಿಕವಾಗಿ ನಮಗೆಲ್ಲರಿಗೂ ಆಗುವ ಅನುಭವ ಅಷ್ಟು ಶ್ರಮವನ್ನು ಇವತ್ತು ವಿದ್ಯಾರ್ಥಿಗಳು ವಹಿಸುವುದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಈ ಅಸಡ್ಡೆ ಎನ್ನುವಂಥದ್ದು ಸಂಶೋಧನೆಗೂ ಮುಂದುವರೆದಿದೆ. ಸಂಶೋಧಕನ ಅಸಡ್ಡೆ ಅದು ಬೇರೆ ಬೇರೆ ರೀತಿಗಳಲ್ಲಿ ವಿಷಯದ ಆಯ್ಕೆ ಇರ್ಬೋದು, ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳ ಸಂಗ್ರಹ ಇರ್ಬೋದು, ಓದು ಇರ್ಬೋದು, ವಿಶ್ಲೇಷಣೆ ಇರ್ಬೋದು, ಅಲ್ಲೆಲ್ಲ ಕಂಡು ಬರ್ತದೆ ಅಂತ. ನಾನು ಮೊನ್ನೆ ಬಿಳಿಮಲೆಯ ಮಾತನ್ನು ಉಲ್ಲೇಖಿಸಿ ಅದನ್ನು ಸ್ವಲ್ಪ ಭಿನ್ನವಾಗಿ ನೋಡಬಹುದು ಅಂತ ನಾನು ಪ್ರಾಸ್ತಾವಿಕವಾಗಿ ಹೇಳಿದ್ದೆ. ಅಂದರೆ ಕನ್ನಡ ಸಂಶೋಧನೆ ಅದು ಪತನಮುಖಿಯಾಗಿದೆ ಅಂತ ಒಟ್ಟು ಹೇಳುವ ಬದಲು ಕನ್ನಡ ಸಂಶೋಧನೆ ಬಹಳ ವಿಸ್ತಾರಗೊಂಡಿದೆ, ಸಂಶೋಧಕರ ಸಂಖ್ಯೆ ಬಹಳ ಹೆಚ್ಚಾಗಿದೆ, ಸಂಶೋಧನಾ ಕೇಂದ್ರಗಳು ಹೆಚ್ಚಾಗಿವೆ, ಸಂಶೋಧನೆಗೆ ಶೈಕ್ಷಣಿಕ ಸಂಸ್ಥೆಗಳು UGC ಸೇರಿದಂತೆ ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳ ಆರ್ಥಿಕ ಅನುದಾನಗಳು ಹೆಚ್ಚು ಸಿಗ್ತಾ ಇದ್ದಾವೆ. ಅದರ ಹಿಂದೆ ಸಾಮಾಜಿಕ ನ್ಯಾಯವೊಂದರ ಪರಿಕಲ್ಪನೆಗಳು ಕೂಡ ಕೆಲಸ ಮಾಡ್ತಾ ಇದೆ. ಇದೆಲ್ಲ ನೋಡ್ತಾ ಸುಮಾರು 100 ವರ್ಷಗಳ ಇತಿಹಾಸ ಇರುವ ಸಂಶೋಧನೆ ಅಥವಾ ವಿದೇಶಿ ಮಿಷನರಿಗಳ ಸಂಶೋಧನೆ ಕೆಲಸವನ್ನು ಗಣನೆಗೆ ತಕ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಮತ್ತೊಂದು 150 ವರ್ಷಗಳು, ಒಂದು 100-150 ವರ್ಷಗಳ ಇತಿಹಾಸ ಇರುವ ಕನ್ನಡ ಸಂಶೋಧನೆ ಇವತ್ತು ಬಹುಮುಖಿಯಾಗಿ ಬೆಳೆದಿದೆ. ಈ ಪ್ರಮಾಣದಲ್ಲಿ ಕೆಲವೊಮ್ಮೆ ಒಂದು ಕಡಿಮೆ ಗುಣಮಟ್ಟದ ಥೀಸಿಸ್ಗಳು ಕೂಡ ಬರುವುದು ಉಂಟು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ನಮ್ಮೆಲ್ಲರ ಸಂಶೋಧಕರ, ಮಾರ್ಗದರ್ಶಕರ, ಸಂಶೋಧನಾ ಕೇಂದ್ರಗಳ ಎಲ್ಲರ ಜವಾಬ್ದಾರಿ ಏನು ಅಂತಂದರೆ ಈ ಸಂಶೋಧನಾ ಗುಣಮಟ್ಟ ಅಧಪತನವಾಗದ ಹಾಗೆ, ಪತನಮುಖಿಯಾಗದ ಹಾಗೆ ನೋಡುವ ಒಂದು ಜವಾಬ್ದಾರಿ ಇದೆ ಅಂತ ಇದನ್ನು ಇಟ್ಟುಕೊಂಡು ನಾನು ಮೊನ್ನೆಯ ಮಾತುಗಳನ್ನು ಇವತ್ತು ನಾನು ಮುಂದುವರಿಸ್ತಾ ಇದ್ದೇನೆ. ಸಂಶೋಧನೆಗೆ ತೊಡಗುವ ಒಬ್ಬ ಸಂಶೋಧಕ ಒಂದು 2-3 ಹಂತಗಳಲ್ಲಿ ಕೆಲಸಗಳನ್ನು ಮಾಡಬೇಕಾಗುತ್ತೆ ಎನ್ನುವುದನ್ನು ಕೂಡ ನಾನು ಮೊನ್ನೆ ಹೇಳಿದ್ದೇನೆ. ಅದು ಮೊದಲ ಹಂತ ಓದು, ನಾನು ಹೇಳಿದ್ದೇನೆ. 2ನೇ ಹಂತ ಅಧ್ಯಾಯಗಳ ಸಂರಚನೆ, ಮಾಹಿತಿಗಳ ಸಂಗ್ರಹ, ವಿಶ್ಲೇಷಣೆ, ಫಲಿತಗಳು, ಈ ವಿಷಯನ ನಾನು ಪ್ರಸ್ತಾವ ಮಾಡಿದ್ದೆ. ನಾನು ಸಂಶೋಧನೆ ವಿಧಿವಿಧಾನಗಳ ಬಗ್ಗೆ ನಾನು ಪಾಠ ಮಾಡುವುದಿಲ್ಲ. ನಿಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಸಂಶೋಧನೆ ಆಸಕ್ತಿ ಮೂಡಿಸುವ ಹಾಗೆ ಮತ್ತು ಸಂಶೋಧನೆಯ ಕ್ಷೇತ್ರಕ್ಕೆ ಬರುವ ನಿಮಗೆ ಒಂದು ಆತ್ಮವಿಶ್ವಾಸ ಬರುವ ಹಾಗೆ ಕೆಲವು ಮಾತುಗಳನ್ನು ನಾನು ಹೇಳ್ತೇನೆ.
ಧನಂಜಯ ಅವ್ರ ಜೊತೆ ನಾನು ಮೊನ್ನೆ ಮಾತಾಡ್ತಾ ಇದ್ದೆ. ನಮ್ಮ ವಿಭಾಗದಲ್ಲಿ ಸಂಶೋಧನೆಗೆ ವಿದ್ಯಾರ್ಥಿಗಳು ಕೈಗೆತ್ತಿಕೊಳ್ಳಬಹುದಾದ ಸಂಶೋಧನೆಗೆ ಬೇಕಾದಷ್ಟು ಆಕಾರ ಸಾಮಗ್ರಿಗಳಿವೆ ಅಂತ ಒಂದು ಮಾತನ್ನು ಹೇಳಿದೆ ನಾನು. ನಮ್ಮಲ್ಲಿ ಈ ಭಾಷಾಶಾಸ್ತ್ರೀಯ ಯೋಜನೆ ಅನುದಾನ ಬಂದಾಗ ವಿಭಾಗದಲ್ಲಿ ಬೇರೆ ಬೇರೆ ಯೋಜನೆಗಳನ್ನಿಟ್ಟುಕೊಂಡು ಇಲ್ಲಿ ಕೆಲಸ ಆಗಿದೆ. ಚಂದ್ರಶೇಖರ್ ಅದರ ಮಾಲೀಕರೀಗ ಆ ಎಲ್ಲ ಮಾಹಿತಿಗಳ ಮಾಲೀಕರು ಅಥವಾ ಒಡೆಯವರು. ನಾನು ಸಿಕ್ಕಿದಾಗಲೆಲ್ಲ ಪ್ರಸ್ತಾವ ಮಾಡ್ತೇನೆ, ಏನಾಗ್ತಾ ಉಂಟು ಆ ಮಾಹಿತಿಗಳು ಅಂತ ಕೇಳ್ತಾ ಇರ್ತೇನೆ, ಕಾಳಜಿಯಿಂದ ಅಷ್ಟೇ. ನಾನು ಎಲ್ಲಿವರೆಗೆ ಹೋಗ್ತೇನೆ ಅಂತೇಳಿದರೆ ಬಹುಶಃ ಬೇರೆ ಎಷ್ಟೋ ವಿಶ್ವವಿದ್ಯಾನಿಲಯಗಳ ಕನ್ನಡ ವಿಭಾಗದಲ್ಲಿ ಇಲ್ಲದ ಆಕರ ಸಾಮಗ್ರಿಗಳು ನಮ್ಮ ಕನ್ನಡ ವಿಭಾಗದಲ್ಲಿ ಉಂಟು. ಅದು ಆರಾಧನೆಗೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ಸಾಮಾಜಿಕ ಹೋರಾಟಗಳಿಗೆ ಸಂಬಂಧಪಟ್ಟಂತೆ, ಈ ಕರಾವಳಿ ಭಾಗದ ಕಸುಬು ವೃತ್ತಿ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆ, ಕುಣಿತಗಳಿಗೆ ಸಂಬಂಧಪಟ್ಟಂತೆ ತುಂಬ ಮಾಹಿತಿಗಳುಂಟು ನನಗೆ ಗೊತ್ತಿರುವ ಹಾಗೆ. ಅದು ಯಾವ ಗುಣಮಟ್ಟದಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನಾನು ಈ ಖಂಡಿತ ಹೇಳ್ತೇನೆ ತುಂಬ ಆಕರ ಸಾಮಗ್ರಿಗಳಿವೆ. ಒಂದು ವಿಭಾಗದ ವಿದ್ಯಾರ್ಥಿಗಳು ಸಂಶೋಧನೆ ಅಂತಂದರೆ ಅದು ಕೇವಲ PhD ಮತ್ತು MPhil ಅಂತ ಪರಿಭಾವಿಸಬೇಕಾಗಿಲ್ಲ. ಅದೊಂದು ಪದವಿ. ನೀವು ಬರೆಯುವ ಒಂದೊಂದು ಲೇಖನವೂ ಕೂಡ ಅದು ಸಂಶೋಧನೆಯ ಬರಹ ಆಗಬಲ್ಲುದು ಎನ್ನುವುದನ್ನು ನೀವು ಗಮನಿಸಬೇಕು. ಹಾಗಾಗಿ ನಾನು ದಿಢೀರೊಂದು ಮಹಾಪ್ರಬಂಧದ ರಚನೆಗೆ ತೊಡಗುವುದು ಅಂತ ಭಾವಿಸುವುದಕ್ಕಿಂತ, ಹಾಗೆ ಹೋಗುವುದಕ್ಕಿಂತ, ನಾನು ಕೆಲವು ಲೇಖನಗಳನ್ನು ಬರೀತೇನೆ, ಕೆಲವು ವಿಮರ್ಶೆಯ ಲೇಖನಗಳನ್ನು ಬರೀತೇನೆ, ಕೆಲವು ಹೊಸ ವಿಷಯಗಳ ಲೇಖನಗಳನ್ನು ಬರೀತೇನೆ ಅಂತ ಹೊರಡುವುದು ಬಹಳ ಲೇಸು ಮತ್ತು ಸೂಕ್ತ ಅಂತ ನಾನು ಭಾವಿಸಿದ್ದೇನೆ. ಆ ಮೂಲಕ ವಿಷಯವೊಂದನ್ನು ಗ್ರಹಿಸುವ, ವಿಷಯವೊಂದನ್ನು ಚೌಕಟ್ಟಿಗೆ ತರುವ, ವಿಷಯವೊಂದನ್ನು ವಿಶ್ಲೇಷಿಸುವ, ಅಲ್ಲಿಯ ಫಲಿತಾಂಶಗಳನ್ನು ಕಂಡುಕೊಳ್ಳುವುದು ಸುಲಭ ಆಗುತ್ತೆ. ಏಕಾಏಕಿಯಾಗಿ ನಾನು ಮಹಾಪ್ರಬಂಧವೇ ಬರೀತೇನೆ ಅಂತ ಹೊರಡುವುದು ಅಷ್ಟು ಸಮಂಜಸ ಅಲ್ಲ. ಅದು ನಿಜವಾಗಿ ಹಿಂದಿನ ಕ್ರಮಗಳು ಅಲ್ಲ. ನಾವೆಲ್ಲ 7-8 ವರ್ಷ ಅಧ್ಯಾಪಕರಾದ ಮೇಲೆ ನಾವು ಸಂಶೋಧನೆಗೆಲ್ಲ ಆ ಮಾತನ್ನು ಮೊನ್ನೆಯೂ ಹೇಳಿದ್ದೆ ನಾನು. 7-8 ವರ್ಷಗಳಾದ ಮೇಲೆ ನಾವು ಆ ಥರದ ಸಂಶೋಧನೆಗೆ ನಾವು ತೊಡಗಿಕೊಂಡವರು. ಈಗ ಒಂದು 3 ವಿಷಯ ನೀವು ಸಾಮಾನ್ಯ ಸಂಶೋಧನೆಯ ವಿದ್ಯಾರ್ಥಿಗಳು ಕೂಡ ಗಮನಿಸದೇ ಇರಬಹುದಾದ 1-2-3 ವಿಷಯಗಳನ್ನು ನಾನು ಪ್ರಸ್ತಾವ ಮಾಡ್ತಾ ಇದ್ದೇನೆ. ಅದನ್ನು ಮೊನ್ನೆ ಸೂಚ್ಯವಾಗಿ ಹೇಳಿದ್ದೆ, 3 ವಾಕ್ಯಗಳಲ್ಲಿ ಹೇಳಿದ್ದೆ ಇವತ್ತೇನು ಮಾತಾಡ್ತೇನೆ ಅಂತ. ನಾನು ತುಂಬ ಶಾಸ್ತ್ರೀಯವಾದ ಸೈದ್ಧಾಂತಿಕವಾದ ವಿಧಿವಿಧಾನಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಅದು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಆ ಥರದ ಕೋರ್ಸ್ ವರ್ಕ್ ಆಗಿದೆ. ಅದನ್ನು ನಾನು ಸ್ವಲ್ಪ ಹೀಗೆ ಯೋಚಿಸಬಹುದೋ ಏನೋ ಅಂತ ಒಂದು ಮಾಡೋದು. ನಾನು ನನ್ನ ಮೊದಲನೆಯ ನಾನು ಚರ್ಚೆಗೆ ಎತ್ತಿಕೊಳ್ಳುವ, ನಿಮ್ಮ ಜೊತೆ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಎತ್ತಿಕೊಳ್ಳುವ ವಿಷಯ ಅದು ಸಂಶೋಧನೆ ಮತ್ತು ಸಂಶೋಧಕನ ಸಂಬಂಧದ ಕುರಿತು. ಸಂಶೋಧನೆ ಮತ್ತು ಸಂಶೋಧಕ ಮತ್ತು ಸಂಶೋಧನೆ ವಿಷಯಕ್ಕಿರುವ ಸಂಬಂಧ. ನಮ್ಮಲ್ಲಿ ಬಹಳ ಮಂದಿ ವಿದ್ಯಾರ್ಥಿಗಳಿಗೆ, ಸಂಶೋಧನೆ ಮಾಡುವವರಿಗೆ ಒಂದು ವಿಷಯವನ್ನು ಸಮಸ್ಯೆಯನ್ನಾಗಿಸಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದೆ ನಾನು. ಸಮಸ್ಯೆ ಇಲ್ಲದೆ ಸಂಶೋಧನೆ ಇಲ್ಲ ಎನ್ನುವ ಮಾತನ್ನು ಹೇಳಿದ್ದೇನೆ. ಆ ಸಮಸ್ಯೆ ಹೇಗೆ ಹುಟ್ಟಿಕೊಳ್ತದೆ ಅಂತಂದರೆ, ಈಗಾಗಲೇ ಆ ವಿಷಯದ ಕುರಿತಂತೆ ನೀವು ಓದಿ ತಿಳ್ಕೊಂಡು ನಿಮಗೆ ಅನ್ನಿಸ್ತದೆ, ಅಥವಾ ನೀವು ಬಹಳ ಗಟ್ಟಿಯಾಗಿ ಯೋಚಿಸಕ್ಕೆ ಶುರು ಮಾಡ್ತೀರಿ, ಇದು ಹೀಗಲ್ಲ, ಇದನ್ನು ಹೀಗೆ ಭಿನ್ನವಾಗಿ ನೋಡುವುದಕ್ಕೆ ಸಾಧ್ಯ ಇದೆ ಅಂತ. ಒಂದು ಭಿನ್ನವಾಗಿ ನೋಡುವುದಕ್ಕೆ ಸಾಧ್ಯ ಇದೆ ಎನ್ನುವಲ್ಲಿ ಆ ಸಮಸ್ಯೆಯ ಬೀಜ ಹುಟ್ಟಿಕೊಳ್ತದೆ. ಇದು ಹೀಗಲ್ಲ, ಹೀಗೆ ನೋಡಬಹುದು ಅಂತ ನಿಮ್ಮ ಓದಿನ ಹಿನ್ನೆಲೆಯಲ್ಲಿ ಅದು ಬರುವಂಥದ್ದು. ನಮ್ಮಲ್ಲಿ ಏನಾಗಿದೆ, ಬಹಳ ಬಾರಿ ಸಂಶೋಧನೆಗೆ ವಿದ್ಯಾರ್ಥಿಗಳು ಸ್ವಲ್ಪ ಆಕಸ್ಮಿಕ ಎಂಬ ಹಾಗೆ ಬರುವುದರಿಂದ
ಸಂಶೋಧನೆಯ ಒಂದು ಒಲವು ಬಹಳ ಗಾಢವಾಗಿ ವಿದ್ಯಾರ್ಥಿಗಳನ್ನು ಕಾಡದೇ ಇರುವುದರಿಂದ, ದೀರ್ಘಕಾಲ ಕಾಡದೇ ಇರುವುದರಿಂದ, ದಿಢೀರಾಗಿ ಸಂಶೋಧನೆಗೆ ಬಂದ ಕೂಡಲೇ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿಯೇ ವಿಫಲರಾಗ್ತಾರೆ ಅಥವಾ ಬಹಳ ಒದ್ದಾಡ್ತಾರೆ ಅಂತ ಹೇಳಬಹುದು ನಾನು. ಒಂದು ಆಯ್ಕೆ ಮಾಡಿಕೊಳ್ತಾರೆ, ಬಿಡ್ತಾರೆ, ಇನ್ನೂ ಒಮ್ಮೆ ತಗೊಳ್ತಾರೆ, ಬಿಡ್ತಾರೆ. ಸುಮಾರು ಒಂದು 6 ತಿಂಗಳು, 1 ವರ್ಷ ಈ ಒದ್ದಾಟದಲ್ಲೇ ಇರ್ತಾರೆ ಸಂಶೋಧನಾ ವಿದ್ಯಾರ್ಥಿಗಳು. ನನಗೆ ಕಾಣುವುದು ಈ ಸಂಶೋಧನೆಯ ವಿಷಯ ಎನ್ನುವುದು ನಿಮ್ಮ ಓದಿನ ಜೊತೆಗೆ ನಿಮ್ಮ ಒಂದು ಬದುಕಿನ ಅಥವಾ ನಿಮ್ಮ ಆಲೋಚನೆಗಳ ಒಂದು ಭಾಗವಾದರೆ ಅದು ಹೆಚ್ಚು ಅನುಕೂಲವಾದೀತು ಅಂತ ನನಗೆ ಕಾಣ್ತದೆ. ಅದು ಇನ್ನೊಂದು ರೂಪ ಹೇಳಬೇಕಾದ್ರೆ, ಈ ನಮ್ಮ ಸಂಶೋಧನೆಯಲ್ಲಿ, ಹೆಚ್ಚಿನ ಸಂಶೋಧನೆಯಲ್ಲಿ ಸಂಶೋಧಕನ ಒಳಗೊಳ್ಳುವಿಕೆ ಇಲ್ಲ ಅಂತಂದರೆ ಆ ಸಂಶೋಧಕನ ಅನುಭವಗಳ ಒಂದು ಭಾಗವಾಗಿ ಸಂಶೋಧನೆ ಇರುವುದಿಲ್ಲ ಅಂತ ನನಗೆ ಕಾಣ್ತದೆ. ಸಂಶೋಧಕನ ಅನುಭವಗಳ ಒಂದು ಭಾಗ. ಇದು ಎಲ್ಲ ವಿಷಯಕ್ಕೆ ನಾನು ಸಾಮಾನ್ಯ ಅಂತ ಹೇಳ್ತಾ ಇಲ್ಲ ನಾನು. ಈಗ ಉದಾಹರಣೆಗೆ, ಪ್ರತಿಯೊಬ್ಬರಿಗೂ ಒಂದು ಸೋಷಿಯಲ್ ಬ್ಯಾಕ್ಗ್ರೌಂಡ್ ಇರ್ತದೆ. ನಿಮಗೆ ನಿಮ್ಮದೇ ಒಂದು ಸಾಮಾಜಿಕ ಹಿನ್ನೆಲೆ ಇರ್ತದೆ ಒಬ್ಬ ವಿದ್ಯಾರ್ಥಿಗೆ. ಅದು ಒಂದು ಜಾತಿ ವ್ಯವಸ್ಥೆ ಇರಬಹುದು, ಸಾಮಾಜಿಕ ಅಸಮಾನತೆ ಇರಬಹುದು, ಬೇರೆ ಬೇರೆ ಸಾಮಾಜಿಕ ಅಸಮಾನತೆಗಳು ಮತ್ತು ಸಮಸ್ಯೆಗಳು, ಅವುಗಳ ನಡುವೆ ಒಬ್ಬ ಸಂಶೋಧಕ ಬೆಳೆದಿರ್ತಾನೆ. ಅವನ ಅನುಭವಗಳು ಆ ಪ್ರಬಂಧದ ಭಾಗವಾಗುವ ಲಕ್ಷಣಗಳು ನಮಗೆ ಕಾಣ್ತಾ ಇಲ್ಲ, ಕನ್ನಡದಲ್ಲಿ ಇಲ್ಲ. ಅದು ಅಂದರೆ ಸಂಶೋಧನಾ ಪ್ರಬಂಧದ ಒಂದು ಆವರಣವನ್ನು ಪರಿಕಲ್ಪಿಸಿಕೊಳ್ಳುವಾಗ, ಸಂಶೋಧನಾ ಪ್ರಬಂಧದ ಇದು ಎಲ್ಲ ಸಾಹಿತ್ಯ ಯಾವುದೋ ಶಾಸ್ತ್ರ ವಿಷಯಕ್ಕಾಗುತ್ತೆ ಅಂತ ಹೇಳುವುದಿಲ್ಲ. ಈಗ ಉದಾಹರಣೆಗೆ ನಮ್ಮಲ್ಲಿ ಜಾನಪದದ ವಿಷಯಗಳು ಉಂಟು. ಈಗ ನೀವೊಂದು ಆಚರಣೆಗಳನ್ನು ತೆಕ್ಕೊಳ್ಳಿ, ಆರಾಧನೆಗಳನ್ನು ತೆಕ್ಕೊಳ್ಳಿ, ಕುಣಿತಗಳನ್ನು ತೆಕ್ಕೊಳ್ಳಿ. ಇವುಗಳ ಹಿಂದೆ ಇದು ಒಂದು ಜೀವಂತವಾಗಿರುವ ಕ್ರಿಯಾಶೀಲವಾಗಿ ಒಂದು ರಂಗಭೂಮಿ. ಅದರ ಹಿಂದೆ ಒಂದು ದೊಡ್ಡ ಜನಸಮುದಾಯ ಪಾಲ್ಗೊಳ್ತಾ ಇದೆ, ಇಟ್ಸ್ ಎ ಬಿಗ್ ಮಾಸ್. ಈಗ ಭೂತಾರಾಧನೆ ಅಂತ ಇಟ್ಟುಕೊಂಡ್ರೆ ಅದರ ಹಿಂದೆ ಇಡೀ ಒಂದು ಸಮಾಜ ಭಾಗವಹಿಸ್ತಾ ಇದೆ. ಆ ಸಮಾಜದ ಯಾವುದೋ ಒಂದು ಘಟಕದ ಭಾಗ ನೀವು ಆಗಿರ್ತೀರಿ. ನಿಮ್ಮ ಶೈಕ್ಷಣಿಕ ಓದಿಗೆ ಭಿನ್ನವಾದ ಅಥವಾ ಪೂರಕವಾದ ಒಂದು ಅನುಭವಗಳು ನಿಮಗಲ್ಲಿ ಇರ್ತವೆ. ಈ ಅನುಭವಗಳು ನಿಮ್ಮ ಸಂಶೋಧನೆಯ ಭಾಗವಾಗುತ್ತೋ. ಇನ್ನೊಂದು ರೂಪದಲ್ಲಿ ಹೇಳುವುದಾದರೆ, ಯಕ್ಷಗಾನದ ಮೇಲೆ ಒಬ್ಬಳು ಜರ್ಮನ್ ಹುಡುಗಿ ಥೀಸಿಸ್ ಬರೆದ್ಲು. ಯಕ್ಷಗಾನದ ಮೇಲೆ ಯಕ್ಷಗಾನ ಬಂದ ಎಲ್ಲ ಲೇಖನಗಳ ಕ್ಯಾಥರಿನ್ ಫಿಶರ್ ಅಂತ ಅದು ಜರ್ಮನಿಯ ಹುಡುಗಿ, ಈಗ ಇಂಗ್ಲೆಂಡಲ್ಲಿದ್ದಾರೆ ಅವರು. ಕಳೆದ ವರ್ಷ ಬಂದಿದ್ದರು. ಅವ್ರು ಬಂದದ್ದು ಯಕ್ಷಗಾನ ಅಧ್ಯಯನ ಮಾಡಲಿಕ್ಕೆ ಬಂದದ್ದು. ಅವರಿಗೆ ಏನನ್ಸಿತು ಅಂತಂದರೆ, ಈ ಯಕ್ಷಗಾನ ನನ್ನ ಅನುಭವದ ಒಂದು ಭಾಗವಾಗದೆ ಹೋದರೆ ನನಗೆ ಸಂಶೋಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಆಯ್ತು ಅವರಿಗೆ. ಈ ಯಕ್ಷಗಾನ ನನ್ನ ಅನುಭವದ ಒಂದು ಭಾಗವಾಗಬೇಕು. ನೋಡಿ, ಅವರು ಬೇರೆ ದೇಶದಿಂದ ಬೇರೆ ಒಂದು ಸಂಸ್ಕೃತಿಯೆಲ್ಲ ಬಂದವರು. ನೀವು ಕೆಲವರು ಯಕ್ಷಗಾನ ಬದುಕಿನ ಭಾಗವಾಗಿ ಒಂದು ಅರ್ಥದಲ್ಲಿ ನೀವು ಪಾತ್ರ ಮಾಡಿರಬೇಕಾಗಿಲ್ಲ. ಆ ಸಂಸ್ಕೃತಿಯ
ಒಂದು ನೇರ ಸಂಬಂಧ ಇಟ್ಟುಕೊಂಡು ಬೆಳೆದವರು. ಯಕ್ಷಗಾನದ ಮೇಲೆ ನೀವು ಕೆಲಸ ಮಾಡುವಾಗ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ಯಕ್ಷಗಾನ ಶೈಕ್ಷಣಿಕ ಪಠ್ಯಗಳನ್ನು ವಿಶ್ಲೇಷಣೆ ಮಾಡ್ತೇವೆ ಹೊರತು ಆ ಯಕ್ಷಗಾನ ಜೊತೆಗೆ ಒಂದು ವೈಯಕ್ತಿಕ ನೆಲೆಗಟ್ಟಿನ ಸಂಬಂಧವನ್ನು ಸ್ಥಾಪಿಸಿಕೊಳ್ಳಿಕ್ಕೆ ನಾವು ಹೋಗ್ತಾ ಇಲ್ಲ. ಕ್ಯಾಥರಿನ್ ಏನು ಮಾಡಿದರು ಅಂತ ಹೇಳಿದರೆ, ಯಕ್ಷಗಾನವನ್ನು ಕಲಿತರು, ಯಕ್ಷಗಾನ ಅಭ್ಯಾಸ ಮಾಡಿದರು. ಅವರು ಬಂದದ್ದು ಯಕ್ಷಗಾನದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ, ಥೀಸಿಸ್ ಬರೀಲಿಕ್ಕೆ. ಇಲ್ಲಿ ಬೇಕಾದಷ್ಟು ಪುಸ್ತಕಗಳಿದ್ದು ಯಕ್ಷಗಾನದ ಮೇಲೆ ಅವರಿಗೆ, ಅಂದರೆ ಕನ್ನಡದಲ್ಲಿತ್ತು, ಬೇರೆ ಅದು ಹೇಳುವವರಿದ್ದರು, ಅವರಿಗೆ ಸಾಕಿತ್ತಲ್ಲ, ಇಂಗ್ಲೀಷಿನಲ್ಲಿತ್ತು. ಅವರಿಗೆ ಕಂಡಿತು ಇಲ್ಲ, ಈ ಬರಹಗಳು ನನಗೆ ಸಾಕಾಗುವುದಿಲ್ಲ, ಈ ಕಲೆಯ ಬಗ್ಗೆ ನನಗೆ ನೇರ ಅನುಭವ ಇದ್ದರೆ ಇದರ ಬಗ್ಗೆ ನನಗೆ ಹೆಚ್ಚು ಅಧಿಕೃತವಾಗಿ ಹೇಳುವುದಕ್ಕೆ ಸಾಧ್ಯ ಆಗುತ್ತದೆ ಅಂತ. ಸಿ, ಲುಕ್ ಎಟ್ ದಿ ಪರ್ಸ್ಪೆಕ್ಟಿವ್. ಯಕ್ಷಗಾನವನ್ನು ಕಲಿತರು, ಯಕ್ಷಗಾನದ ಅದನ್ನು ಪ್ರದರ್ಶನ ಭಾಗವಹಿಸಿದರು, ಪಾತ್ರಧಾರಿಯಾಗಿ ರಂಗದ ಮೇಲೆ ಕುಣಿದ್ರು, ಕನ್ನಡವನ್ನು ಕಲಿತರು ಯಕ್ಷಗಾನಕ್ಕೆ ಎಷ್ಟು ಬೇಕೋ. ಆಮೇಲೆ ಇತರ ಪಾತ್ರಧಾರಿಗಳ ಜೊತೆಗೆ ಸಂಬಂಧವನ್ನು, ಒಂದು ಚೌಕಿಯ ಅನುಭವಗಳೇನು ಅಂತ. ಈಗ ನಾವು ಚೌಕಿಯ ಬಗ್ಗೆ ಬರೀತೇವೆ, ಎಲ್ಲ ಬರೀತೇವೆ. ಹೇಗೆ ಬರೀತೇವೆ? ಬರೆದದ್ದನ್ನು ಓದಿ ನೋಡಿ ಬರೀತೇವೆ. ನಮಗೆ ನಿಜವಾಗಿ ಆ ಚೌಕಿಯ ಒಳಗಡೆ ಏನು ಚರ್ಚೆಗಳಾಗುತ್ತವೆ? ಒಂದು ಯಕ್ಷಗಾನವನ್ನು ಗ್ರಹಿಸುವ ನೆಲೆಗಟ್ಟಿಗೆ ಸಂಬಂಧಪಟ್ಟ ಹಾಗೆ ವೇಷ ಹಾಕುವ ಕಲಾವಿದರ ನಡುವೆ ಏನು ಚರ್ಚೆ ನಡೀತದೆ? ನಾವು ಘನಗಂಭೀರ ಕಲೆ ಅಂತ ಹೇಳ್ತೇವೆ, ಅಲ್ಲಿ ಕೂತವ ಹೇಳ್ತಾನೆ ಇದು ಸಾಕಾಗಿದೆ ಇದು ಅಂತ ಹೇಳ್ತಾನೆ. ನಾವು ಅದು ಭಯಂಕರ ಶ್ರೀಮಂತ ಕಲೆ, ಕರ್ಮ ಇದು ನಮ್ಮ ಮಕ್ಕಳಿಗೆ ಬೇಡ ಅಂತ ಹೇಳ್ತಾರೆ ಅಂತ. ಆದರೆ ನಾನು ಹೇಳ್ತಾ ಇರೋದು, ಒಬ್ಬ ಕಲಾವಿದ, ನೀವು ಹೇಳ್ತಾ ಇದ್ದೀರಿ ಇದು ಬಹಳ ಸಂರಕ್ಷಿಸಬೇಕಾದ, ಬೆಳೆಸಬೇಕಾದ ಲೋಕವಿಖ್ಯಾತ ಕಲೆ ಅಂತ ಹೇಳಿದರೆ, ಒಬ್ಬ ಕಲಾವಿದ ಹೇಳ್ತಾನೆ ಇದು ನನ್ನ ಮಟ್ಟಿಗೆ ಸಾಕು, ಯಾರಿಗೆ ಬೇಡ? ನನ್ನ ಮಕ್ಕಳಿಗೆ ಬೇಡ. ಭೂತ ಕಟ್ಟುವ ಕಲಾವಿದ, ಪರಿಪೂರ್ಣ ರಂಗಭೂಮಿ, ದೊಡ್ಡ ಕಲಾವಿದ, ಇಡೀ ಪರಂಪರೆ ಅಧಿಕೃತ ಒಡೆಯ ಅಂತ ನಾವೆಲ್ಲ ಬರೀತೇವೆ. ಅವನು ಹೇಳ್ತಾನೆ, ಅದು ಅವರು ಹೇಳ್ತಾರೆ ನಮ್ಮ ಮಕ್ಕಳಿಗೆ ಬೇಡ. ಯಾವುದು ಸಂಶೋಧನೆಯಲ್ಲಿದೀಗ? ದಿಸ್ ಎ ಬೇಸಿಕ್ ಕ್ವೆಶ್ಚನ್, ಇದು ಇಟ್ಸ್ ಎ ವೆರಿ ಸೀರಿಯಸ್ ಕ್ವೆಶ್ಚನ್ ಇದು. ಅಂದರೆ ಸಂಶೋಧನೆಯಲ್ಲಿ ನಾವು ಒಂದು ಹಂತದವರೆಗೆ ನಮಗೆ ಯಾವುದು ಆಗಬಹುದು, ಒಂದು ಜೈನ ಧರ್ಮದ ಬಗ್ಗೆ ಆಗಬಹುದು, ಒಂದು ಫಿಲಾಸಫಿಯ ಬಗ್ಗೆ ಆಗಬಹುದು, ನಾವು ಮಾತನಾಡುವಾಗ ಒಂದು ಕಾದಂಬರಿ ಒಳಗೊಳ್ಳುವ ಒಂದು ಜಗತ್ತಾಗಬಹುದು. ನಾನು ಹೇಳ್ತಿರೋದು ಕಾದಂಬರಿ ಒಳಗೊಳ್ಳುವ ಸಾಮಾಜಿಕ ಜಗತ್ತು. ನಮಗೆ ಏನು ನೇರವಾಗಿ ಗೊತ್ತಿದೆ, ನಮಗೆ ಎಷ್ಟು ಅನುಭವ ಇದೆ ಎನ್ನುವುದರ ಆಧಾರದ ಮೇಲೆ ನಮ್ಮ ಸಂಶೋಧನೆಗೆ ಹೆಚ್ಚು ಅಧಿಕೃತತೆ ಬರಬಹುದು ಅಂತ ನನಗೆ ಕಾಣ್ತದೆ. ಕ್ಯಾಥರಿನ್ ಆ ಥೀಸಿಸ್ ಓದಿದ್ದೇನೆ ಅದನ್ನು ನಾನು. ಅದು ಥೀಸಿಸ್ ಹೇಗಿದೆ ಅಂತಂದರೆ, ಅಧ್ಯಾಯ ಉಂಟಲ್ಲ, ವಿಷಯ ಪ್ರವೇಶ, ಹಾಗಿಲ್ಲ ಅದು. ಇಡೀ ಯಕ್ಷಗಾನದ ಒಳಗಡೆ ನಾನು ಹೇಗೆ ಪ್ರವೇಶ ಮಾಡಿದೆ, ಯಕ್ಷಗಾನವನ್ನು ನಾನು ಕಲಿತು ಅದನ್ನು ಹೇಗೆ ಹೆಚ್ಚು ನಿಷ್ಠತೆ, ಒಂದು ನಿಷ್ಠ ಅದಕ್ಕೆ ನನಗೆ ಕಲೀಲಿಕ್ಕೆ ಸಾಧ್ಯ ಆಯಿತು. ಯಕ್ಷಗಾನದ ಬಗೆಗೆ ಸಂಶೋಧಕೀಯ ಅನುಭವಗಳೇನು ಅದನ್ನು ತೆರೆದಿಡುತ್ತಾ ಹೋಗುತ್ತದೆ. ಅಂದರೆ ಆ ಥೀಸಿಸ್ ಓದುವಾಗ ಒಂದು ಸೃಜನಶೀಲ ಕೃತಿಯನ್ನು ಓದಿದಾಗಾಗ್ತದೆ. ಅಂದರೆ ನಾನು ಹೇಳ್ತಾ ಇರೋದು, ಒಂದು ಪ್ರಬಂಧ ಹೇಗಿರಬೇಕು ಅಂತಂದರೆ, ಅದು ಒಂದು ಸಿದ್ಧ ಮಾದರಿ ಎನ್ನುವುದಕ್ಕಿಂತ, ಈಗ ಒಂದು ಸಿದ್ಧ ಮಾದರಿ ಇದೆ, ಅದೊಂದು ಸೃಜನಶೀಲ, ಅದಕ್ಕೊಂದು ಬಂದರೆ, ಒಂದು ಪ್ರಬಂಧಕ್ಕೆ ಒಂದು ಕ್ರಿಯೇಟಿವಿಟಿ ಬಂದರೆ, ಒಂದು ಸೃಜನಶೀಲತೆ ಪ್ರಬಂಧಕ್ಕೆ ಬಂದರೆ ಅದು ತುಂಬ ಒಳ್ಳೆಯದು. ಅದು ಬರುವ ಅಗತ್ಯ ಇದೆ ಅಂತ ನನಗೆ ಕಾಣುತ್ತೆ. ಎಲ್ಲ ನನ್ನ ವಿಷಯಕ್ಕಾದೀತೋ ಅಂತ ನನಗೆ ಹೇಳಿದರೆ, ವಿಷಯ ಇದ್ದರೆ ನಾನು ಹೇಳಿ ಏನು ಹೇಗೆ ಅಂತ. ಅದಲ್ಲದೆ ಹೋದರೆ ಸಂಶೋಧಕನ ಅನುಭವಗಳು, ಅಂದರೆ ಅವನ ಬದುಕಿನ ಆ ಸಂಶೋಧನೆಯ ಭಾಗವಾಗುವುದು ಮತ್ತು ಬರವಣಿಗೆಯಲ್ಲಿ ಅದು ಕಂಡುಬರಬೇಕು. ಭೂತಾರಾಧನೆ ಯಾರಾದರೂ ಸ್ಟಡಿ ಮಾಡುವುದಾದರೆ, ನಾನು ಹೇಳ್ತೇನೆ, ಸತ್ಯಕರ ನಾನು ಹೇಳ್ತೇನೆ, ಆ ಕಲಾವಿದರ ಅವರ ಬದುಕು, ಏಕೆಂದರೆ ಆ ಬದುಕಿಗೂ ಕಲೆಗೂ, ನಾವು ಕಲೆಯನ್ನು ನೋಡಿ ಅದರ ಸಂದರ್ಭ ಮತ್ತು ಬದುಕಿಂದ ಪ್ರತ್ಯೇಕವಾಗಿ ನೋಡುವುದು ನೋಡಿ, ನಾವು ನೋಡುವುದೇ ಹಾಗೆ, ನೋಡಿದ್ದು ಹಾಗೆ, ಅಲ್ಲೋ ಇಲ್ಲೋ ನೋಡಿದ್ದೇವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈಗ ನನ್ನ ಪ್ರಬಂಧ ನನಗೆ ಓದುವಾಗ ಈಗ ಅದು ಎಷ್ಟು ನಾನು ಮಾಡಿದ ಕ್ಷೇತ್ರ ಕಾರ್ಯ, ಅಲ್ಲಿ ನನಗೆ ಸಿಕ್ಕಿದ ಇನ್ಸೈಟ್ಸ್ಗಳು, ನನ್ನನ್ನೇ ಆ ಭೂತ ಕಟ್ಟುವ ಕಲಾವಿದರು ನೋಡಿಕೊಂಡ ಕ್ರಮಗಳು, ಅವರು ನೀನು ಹೀಗೆ ನೋಡಬೇಕು ಅಂತ ಹೇಳಿದ ಎಷ್ಟೋ ಸಂಗತಿಗಳು ಆಗ ನನಗೆ ಮುಖ್ಯ ಆಗಲೇ ಇಲ್ಲ. ಈಗ ಕಾಣ್ತದೆ, ಥೀಸಿಸನ್ನು ಬರೀಲಿಕ್ಕೆ ರೀರೈಟ್ ಮಾಡಲಿಕ್ಕೆ ಹೋಗುವಾಗ ನನಗೆ ಕಾಣ್ತದೆ ಇದನ್ನು ಹೀಗೆ ಹೋಗಬೇಕು ಅಂತ. ಅವನೇ ಹೇಳ್ತಾನೆ,
ಭೂತದ ನಮ್ಮ ಪರಿಕಲ್ಪನೆ ಉಂಟು, ಭೂತದ ಪರಿಕಲ್ಪನೆ. ಆ ಕಲಾವಿದ ಒಂದು ಕಾನ್ಸೆಪ್ಟ್ ಉಂಟು, ಭೂತ ಅಂದರೆ ಏನು ಅಂತ ಆಗ ನನಗೆ ಹೇಳಿದ ಮಾತುಗಳುಂಟು. ಒಂದು ಆರಾಧನೆಯನ್ನು ಹೇಗೆ ನೋಡಬೇಕು ಅಂತ ಆ ಭೂತ ಕಟ್ಟಿದ ಕಲಾವಿದ ಹೇಳುವ ಕ್ರಮಗಳೆಲ್ಲ ಉಂಟು. ನಮಗಿಲ್ಲ, ಆಗ ನಾವು ಮಾಹಿತಿ ಸಂಗ್ರಹ ಮಾಡುವುದು, ವಿಶ್ಲೇಷಣೆ ಮಾಡುವುದು ಅಂದರೆ ಅನುಭವದ ಭಾಗವಾಗುವುದಿಲ್ಲ. ನಮ್ಮಲ್ಲಿ ಬಹಳ ಬಾರಿ ಸಂಶೋಧನೆಯಲ್ಲಿ ಯಾಕೆ ವಿದ್ಯಾರ್ಥಿಗಳು ಸೋಲ್ತಾರೆ ಅಥವಾ ಒಮ್ಮೆ ಮುಗಿಸಿದರೆ ಸಾಕು ಅಂತ ಯಾಕೆ ಆಗುತ್ತೆ ಅಂತಂದರೆ, ಆ ವಿಷಯಕ್ಕೂ ಅವನಿಗೂ ಎಲ್ಲೋ ಒಂದು ಸ್ವಲ್ಪ ಒಂದು ತೆಳುವಾದ ಸಂಬಂಧವನ್ನು ಕೂಡ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗದೇ ಇರುವುದು ಅಂತ ನನಗೆ ಕಾಣ್ತದೆ. ನಿಮಗೆ ಹಾಗೆ ಸಾಧ್ಯ ಆದರೆ ನಿಮ್ಮ ಸಂಶೋಧನೆ ಅದೊಂದು PhDಗೆ ನಿಲ್ಲುವುದಿಲ್ಲ, ಮತ್ತು ಮುಂದೆ ಮುಂದುವರಿತದೆ, ಬೇರೆ ಬೇರೆ ಕ್ರಮಗಳಲ್ಲಿ ಮುಂದುವರಿತದೆ, ಅದರ ಆನ್ವಯಿಕ ನೆಲೆಗಳ ಕಡೆಗೆ ನಿಮಗೆ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಅದು ಸ್ವಲ್ಪ ನಾನು ಮತ್ತೆ ಎತ್ತಿಕೊಳ್ತೇನೆ. ಇನ್ನೊಂದು ನನ್ನ ಒಂದು ಅಂಶ ನಾನು ಹೇಳೋದು, ನಮ್ಮಲ್ಲಿ ಕೆಲವು ಸರಳ ಪ್ರಕಾರಗಳುಂಟು, ಕೆಲವು ಸಂಕೀರ್ಣ ವಿಷಯಗಳುಂಟು. ಈಗ ನೀವು ಜಾನಪದವನ್ನೇ ತೆಕ್ಕೊಂಡ್ರೆ ಐತಿಹ್ಯಗಳು, ಆರಾಧನೆಗಳು, ಇವುಗಳೆಲ್ಲ ತುಂಬ ಕಾಂಪ್ಲೆಕ್ಸ್ ಆದ ಒಂದು ಸಿಸ್ಟಮ್. ಇದು ಸರಳವಾದ ಅಲ್ಲ. ಒಂದು 7-8 ನೆಲೆಗಳಿಂದ ಇದನ್ನು ನೋಡುವುದಕ್ಕೆ ಸಾಧ್ಯ ಆಗುತ್ತೆ. ಭೂತಾರಾಧನೆಯನ್ನು ಒಂದು 7-8 ನೆಲೆಗಳಿಂದ, ಅದಕ್ಕೆ ಎಂಟ್ರಿ ಪಾಯಿಂಟ್ ಉಂಟಲ್ಲ, ನೀವು ಭೂತಾರಾಧನೆಗಿರುವ ಎಂಟ್ರಿ ಪ್ರವೇಶದ್ವಾರ ಒಂದಲ್ಲ. ನೀವು ಪಾಡ್ದನಗಳ ಮೂಲಕ ನೋಡ್ಬೋದು, ಕಲಾ ಪರಿಕರಗಳ ಮೂಲಕ ನೋಡ್ಬೋದು, ಚಿಕಿತ್ಸೆಯ ಮೂಲಕ ನೋಡಬಹುದು, ಬೇರೆ ಬೇರೆ ತುಂಬ ವಿಧಿವಿಧಾನಗಳ ಮೂಲಕ ನೋಡಬಹುದು. ಒಂದು ರಂಗಭೂಮಿಯಾಗಿ ಅದನ್ನು ನೋಡಬಹುದು, ಕಲೆಗೂ ಕಲಾವಿದರಿಗೂ ಸಂಬಂಧವನ್ನು ನೋಡ್ಬೋದು. ನಮ್ಮಲ್ಲಿ ಏನಾಗುತ್ತದೆ, ಇಷ್ಟು ಸಂಕೀರ್ಣವಾದ ವಿಷಯಗಳನ್ನು ಅಥವಾ ಇಂಥ ಸಂಕೀರ್ಣವಾದ ವಿಷಯಗಳನ್ನು ನಾವು ಏನು ಮಾಡ್ತೇವೆ ಅಂದರೆ, ಒಬ್ಬೊಬ್ಬನೇ ಅಂದರೆ ಎತ್ತಿಕೊಳ್ತಾನೆ. ಒಂದು ಥೀಸಿಸ್ ಒಳಗಡೆ ಇದೆಲ್ಲವನ್ನು ನಾನು ತರ್ತೇನೆ ಅಂತ. ಬಹುಶಃ ಇವತ್ತು ಆ ಹಂತ ನಾವು ದಾಟಿ ಬಂದಿದ್ದೇವೆ ಅಂತ ನನಗೆ ಕಾಣ್ತದೆ. ನಾನು ಹೇಳುವುದೇನು ಅಂತಂದರೆ, ಒಂದು ಬಹುತ್ವ ಇರುವ ಅಥವಾ ಬಹು ಮಾದರಿಗಳಿರುವ, ಬಹು ಆಕೃತಿಗಳ ಒಂದು ಗುಚ್ಛವಾಗಿರುವ, ಬೇರೆ ಬೇರೆ ಆಕೃತಿಗಳಿರುವ, ಬೇರೆ ಬೇರೆ ವಿಷಯಗಳಿರುವ ಒಂದು ಮೊತ್ತವಾಗಿರುವ ಒಂದು ವಿಷಯವನ್ನು ಕುರಿತು ನೀವು ಅಧ್ಯಯನ ಮಾಡ್ತೀರಿ ಅಂತ ಆದರೆ, ಒಂದು 2-3 ವಿಷಯ ಹೇಳ್ತೇನೆ. ಒಂದು, ಇದನ್ನು ಈ ಬಗೆಯ ಈ ಕ್ರಮದಲ್ಲಿ ಅಧ್ಯಯನ ಮಾಡಬೇಕಿದ್ರೆ ನಿಮಗೆ ಒಂದು ಸಿದ್ಧಾಂತವನ್ನಿಟ್ಟುಕೊಂಡ್ರೆ ಸಾಕಾಗುವುದಿಲ್ಲ. ಕನಿಷ್ಠ 2 ಅಥವಾ 3 ಸಿದ್ಧಾಂತಗಳನ್ನು ಇಟ್ಟುಕೊಂಡು ಈ ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ ನೀವು. ಸಾಹಿತ್ಯದಲ್ಲಿಯೂ ಕೂಡ ಈಗ ನೋಡಿ, ಸಿದ್ಧಾಂತಗಳು ನೋಡಿ, ಒಂದು ಹೇಳ್ತೇನೆ, ಥಿಯರೀಸ್ ಏನು ಸಿದ್ಧಾಂತಗಳುಂಟು ಅದು ಅಂತಿಮ ಅಲ್ಲ. ಅದು ಸಿದ್ಧಾಂತಗಳು ಸಲಕರಣೆಗಳು, ಟೂಲ್ಸ್, ಉಪಕರಣಗಳು. ಒಂದು ಕೃತಿಯನ್ನು, ಒಂದು ಮಾಹಿತಿ ಶರೀರವನ್ನು ವಿಶ್ಲೇಷಣೆ ಮಾಡುವುದಕ್ಕೆ ಇರುವ ನಿಮಗೆ ಕೆಲವು ಒಳನೋಟಗಳನ್ನು ಕೊಡುವ ಒಂದು ವಿಧಾನ ಅಷ್ಟೇ ಅದು. ಅದು ಸಿದ್ಧಾಂತಗಳು ಅದರಷ್ಟಕ್ಕೆ ಅಂತಿಮ ಅಲ್ವೇ ಅಲ್ಲ. ಇಟ್ಸ್ ನಾಟ್ ಫೈನಲ್ ಇನ್ ಇಟ್ ಸೆಲ್ಫ್. ಹಾಗಾಗಿ ನಿಮಗೆ ಒಂದು ಮಾಹಿತಿ ಶರೀರವನ್ನು ಒಂದು 2-3 ಸಿದ್ಧಾಂತಗಳಿಂದ ನೋಡುವುದಕ್ಕೆ ಸಾಧ್ಯ ಆದರೆ, ನೋಡಲು ನೀವು ಪ್ರಯತ್ನ ಪಟ್ಟರೆ ಅದರ ಬಹುಪದರಗಳ ಅರ್ಥ ಬಿಟ್ಟು ಸಿಗ್ತದೆ, ನಿಮಗೆ ಬರ್ತದೆ. ಒಂದೇ ಸಿದ್ಧಾಂತ ಒಂದು ಅರ್ಥವನ್ನು ಕೊಡ್ತದೆ. ಯಾಕಂದರೆ ಅರ್ಥಗಳನ್ನು ಗ್ರಹಿಸುವುದಕ್ಕೆ ರಹದಾರಿಗಳೇ ಸಿದ್ಧಾಂತಗಳು. ಹಾಗಾಗಿ ನಿಮ್ಮ ಒಂದು ಸಾಹಿತ್ಯ ಕೃತಿಯಾಗಿರ್ಬೋದು, ಯಾವುದಾಗಬಹುದು, ಕನಿಷ್ಠ 2 ಅಥವಾ 3 ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಅದನ್ನು ನೋಡುವ ಪ್ರಯತ್ನ ಮಾಡಿ ಅಂತ. ಇದು ಬಹಳ ಬಾರಿ ಏನು ಮಾಡ್ತಾರೆ, ಯಾವುದೋ ಒಂದು ಥಿಯರಿ ಇಟ್ಟುಕೊಂಡು ಅದನ್ನು ನೋಡ್ತೇವೆ ಅಂತ ಹೇಳ್ತಾರೆ. ಬಹುಶಃ ಇವತ್ತು ಒಂದು ಅಂತರ್ಶಿಸ್ತೀಯ ಬಂದದ್ದರಿಂದ, ಅಧ್ಯಯನ ಕ್ರಮಗಳು ಬಂದದ್ದರಿಂದ ಹಲವು ಅಥವಾ ಕೆಲವು ಸಿದ್ಧಾಂತಗಳ ಮೂಲಕ ಅದನ್ನು ವಿಶ್ಲೇಷಣೆ ಮಾಡುವುದು, ಅದು ಬಹು ಆಕೃತಿಗಳ ವಿಷಯಗಳು ಇರುವುದರಿಂದ. ಇನ್ನೊಂದು ವಿಷಯನ ಇಲ್ಲಿ ಪ್ರಸ್ತಾವ ಮಾಡ್ತೇನೆ. ನಾನು ಈಗಾಗಲೇ ಪ್ರಸ್ತಾವ ಮಾಡಿದ ಕೆಲವು ಯಕ್ಷಗಾನ ತಗೊಳ್ಳಿ, ಬೆಸ್ಟ್ ನಾನು ಹೇಳ್ತಾ ಇರೋದು ಈಗ ಯಕ್ಷಗಾನ. ನಾನು ಮೊನ್ನೆ ಏನು ಹೇಳಿದೆ ಅಂತಂದರೆ, ನಮ್ಮಲ್ಲಿ ಒಂದು ಪ್ರಾಜೆಕ್ಟ್ ಆಗಿ
ಒಂದು ಯೋಜನೆಯಾಗಿ ಒಂದು ಸಂಶೋಧನೆಯನ್ನು ಕೈಗೆತ್ತಿಕೊಳ್ಳುವ ಒಂದು ಪರಿಪಾಠ ವಿಜ್ಞಾನ ವಿಭಾಗಗಳಲ್ಲಿ ಉಂಟು. ನಾನು ಬರೇ ಒಂದು ಸಾಧ್ಯತೆ ಬಗ್ಗೆ ಹೇಳುವುದು. ನಾನು ಹೇಳೋದು, ನಮ್ಮಲ್ಲಿ ಈ ವರ್ಷ ನಮ್ಮಲ್ಲಿ ಪ್ರಾಜೆಕ್ಟ್, ನಮ್ಮ ರಿಸರ್ಚ್ ಪ್ರಾಜೆಕ್ಟ್ ಯಾವುದು ವಿಭಾಗದ್ದು ಅಂತಂದರೆ ಯಕ್ಷಗಾನ. ಈ ಯಕ್ಷಗಾನ ಪ್ರಾಜೆಕ್ಟ್ನಲ್ಲಿ ಒಂದು 6 ಟಾಪಿಕನ್ನು ಗುರುತು ಮಾಡೋದು ನಾವು. ಅದು ನೀವು ಪ್ರಮುಖ ಪ್ರಸಂಗಕರ್ತರು ಅಂತ ತೆಕ್ಕೊಳ್ಳಿ, ಅಥವಾ ಯಕ್ಷಗಾನ ಮತ್ತು ಏನು ಹೇಳ್ತೀರಿ ಪ್ರದರ್ಶನ ಅಂತ ಇಟ್ಟುಕೊಳ್ಳಿ, ಯಕ್ಷಗಾನ ಕಲಾವಿದರು, ಹೀಗೆ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟಾಗ 4 ಅಥವಾ 5 ಯಕ್ಷಗಾನದ ಮೇಳಗಳು ಅಂತ ತೆಕ್ಕೊಳ್ಳೋದು ನಾನು, ಯಕ್ಷಗಾನ ಪರಂಪರೆ ಅಂತ ತೆಕ್ಕೊಳ್ಳೋದು, ಯಕ್ಷಗಾನದ ಒಂದು 6-7 ವಿಷಯಗಳನ್ನು ತೆಕ್ಕೊಳ್ಳೋದು ಚಂದ ಮಾಡಿ. ಈ 6-7 ವಿಷಯಗಳಿಗೆ ಒಂದು 6-7 ವಿದ್ಯಾರ್ಥಿಗಳನ್ನು ನಿಗದಿಪಡಿಸುವುದು. ಒಬ್ಬೊಬ್ಬರಿಗೆ ನಿನಗೆ ಈ ಟಾಪಿಕ್, ನಿನಗೆ ಈ ಟಾಪಿಕ್, ನಿನಗೆ ಈ ಟಾಪಿಕ್, ನಿನಗೆ ಈ ವಿಷಯ ಆಯ್ಕೆ ಕೊಡ್ಬೋದು ಅವರಿಗೆ. ವಿಜ್ಞಾನದ ಸೈನ್ಸಲ್ಲಿ ಹಾಗೆ ಮಾಡ್ತಾರೆ. ಹಾಗೆ ನೋಡಿ ಒಬ್ಬ MA ಆದ ವಿದ್ಯಾರ್ಥಿ ಸಾಧಾರಣ ಓದಿದರೆ ಯಾವ ವಿಷಯವನ್ನು ಕೂಡ ತಗೊಳ್ಬೋದು, ತಗೊಳ್ಬಾರ್ದು ಅಂತ ಏನು ಸಂಶೋಧನೆ ಒಲವಿದ್ದರೆ ಇರಲಿ. ಈಗ ಒಂದು ಯಕ್ಷಗಾನದಂಥ ಒಂದು ಕಲೆಯನ್ನು ನಾನು ಯಾಕೆ ಅದನ್ನು ಸಲಹೆ ಮಾಡ್ತಾ ಇದ್ದೇನೆ ಅಂತಂದರೆ, ಯಕ್ಷಗಾನವನ್ನು ಬಿಡಿ ಬಿಡಿಯಾಗಿ ನೋಡುವುದು ಒಂದು ಕ್ರಮ, ಯಕ್ಷಗಾನವನ್ನು ಒಟ್ಟಾಗಿ ಅಖಂಡವಾಗಿ ನೋಡುವುದು ಒಂದು ಕ್ರಮ. ಇದರ ಲಾಭ ಏನು ಅಂತಂದರೆ, ಒಂದು 5 ಜನದ ತಂಡ ಒಂದು ಯಕ್ಷಗಾನದ ಕೆಲಸಕ್ಕೆ ತೊಡಗಿದರೆ ಅವರು ಫೀಲ್ಡ್ ವರ್ಕ್ ಒಟ್ಟಿಗೆ ಮಾಡ್ಬೋದಾ, ಕ್ಷೇತ್ರ ಕಾರ್ಯವನ್ನು ತಂಡದ ರೂಪದಲ್ಲಿ ಮಾಡ್ಬೋದಾ? ನಮ್ಮಲ್ಲಿ ಬಹಳ ಬಾರಿ ಎಷ್ಟು ಫೀಲ್ಡ್ ವರ್ಕ್ ವೇಸ್ಟ್ ಆಗ್ತದೆ ಅಂತಂದರೆ, ಒಂದು ಯಕ್ಷಗಾನಕ್ಕೆ ಹೋಗ್ತಾನೆ, ಅವನು ಬೇಕಾದ್ದನ್ನು ಮಾತ್ರ, ಉಳಿದೆಲ್ಲ ಅಲ್ಲಿಲ್ಲ. ಈಗ ನೋಡಿ, ಟೀಮ್ ವರ್ಕ್ ಜಾನಪದದ ವಿಷಯಗಳಲ್ಲಿ ಕ್ಷೇತ್ರ ಕಾರ್ಯಕ್ಕೆ ಹೋಗುವಾಗ ತಂಡದ ಪರಿಕಲ್ಪನೆ ಬಂದಿದೆ. ಈಗ ಟೀಮ್ ವರ್ಕ್ ಅಂತ. ಯಾಕೆ ಟೀಮ್ ವರ್ಕ್ ಅಂತಂದರೆ, ಒಂದು ಪದ ಬಳಸ್ತೇನೆ, ಮಲ್ಟಿಪಲ್ ಡಾಕ್ಯುಮೆಂಟೇಷನ್ ಅಂತ ಬಂದಿದೆ. ಬಹುಮುಖಿ ದಾಖಲಾತಿ ಅಂತ ಬಂದಿದೆ. ನೀವು ಧ್ವನಿ ದಾಖಲಾತಿ ಮಾಡಿಕೊಳ್ಬೇಕು, ದೃಶ್ಯ ದಾಖಲಾತಿ ಮಾಡಿಕೊಳ್ಬೇಕು, ಸಂದರ್ಶನ ಮಾಡಿಕೊಳ್ಬೇಕು. ಬೇರೆ ಒಂದು ಆರಾಧನೆಯ ಭಾಗದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಚಟುವಟಿಕೆಗಳಾಗ್ತಾ ಇರ್ತವೆ. ನೀವು ಇಡೀ ಯಕ್ಷಗಾನವನ್ನು ಒಂದು ಭೂತಾರಾಧನೆಯನ್ನು ನೋಡಬೇಕಾದ್ರೆ ಅದರ ಎಲ್ಲ ಆಯಾಮಗಳ ಬಗೆಗೆ ಮಾಹಿತಿ ಸಂಗ್ರಹ ಆಗಬೇಕು. ನೀವು ತಂಡದ ರೂಪದಲ್ಲಿ ಯಕ್ಷಗಾನವನ್ನು ಅಧ್ಯಯನ ಮಾಡುವುದಾದರೆ ಒಂದು 5-6 ವಿದ್ಯಾರ್ಥಿಗಳು, ಒಂದು ನಿಮ್ಮ ಇಡೀ ಕ್ಷೇತ್ರ ಕಾರ್ಯಕ್ಕೊಂದು ಹೊಸ ಆಯಾಮ ಬರ್ತದೆ. ನಿಮ್ಮ ದಾಖಲಾತಿ ಥಿಕ್, ಫುಲ್ ಆ್ಯಂಡ್ ಕಂಪ್ಲೀಟ್. ನಿಮ್ಮ ದಾಖಲಾತಿ ನೀವು ಮಾಡುವುದುಂಟಲ್ಲ ಯಕ್ಷಗಾನಕ್ಕೆ, ಒಬ್ಬ ಹೋದ ಇಟ್ಟುಕೊಳ್ಳಿ, ಅವನು ಫೋಟೋ ತೆಗೆಯುವುದಾ, ಕ್ಯಾಮರಾ ಹಿಡ್ಕೊಳ್ಳುವುದಾ, ಟಿಪ್ಪಣಿ ಮಾಡಿಕೊಳ್ಳುವುದಾ, ಸಂದರ್ಶನ ನಡೆಸುವುದಾ, ಯಾವುದು ಮಾಡೋದು? ಆಗ ಅವ್ರು ನಾನು ಕೆಲವು ಚಿತ್ರಗಳನ್ನು ಮಾತ್ರ ತೆಗೆದೆ ಅಂತ, ಚಿತ್ರಗಳನ್ನು ಮಾತ್ರ. ಇಡೀ ಜಾನಪದದ ಕ್ಷೇತ್ರ ಕಾರ್ಯದಲ್ಲಿ ಇವತ್ತು ತಂಡದ ಪರಿಕಲ್ಪನೆ, ಒಂದು ಟೀಮ್ ವರ್ಕ್ ಬಹಳ ಮುಖ್ಯವಾಗಿರುವುದರಿಂದ, ಮತ್ತು 5-6 ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡುವುದರಿಂದ, ನಾನು ಹೇಳ್ತಾ ಇರೋದು ಒಂದು 4-5 ವರ್ಷಗಳಲ್ಲಿ ಒಂದು 4-5 ಥೀಸಿಸ್ ಬರ್ತದೆ ಯಕ್ಷಗಾನದ ಮೇಲೆ. ಇದು ಅಸಾಧ್ಯ ಮತ್ತು ಆದರ್ಶ ಅಂತ ಹೇಳ್ತಾ ಇಲ್ಲ, ಜೊತೆಗೆ ಆಗಬೇಕಾದ ಕ್ರಮಗಳು ಅಂತ ನನಗೆ ಕಾಣ್ತದೆ. ಯಕ್ಷಗಾನಕ್ಕೆ ಅಥವಾ ಈ ಥರದ ಕಲೆಗಳಿಗೆ, ಆರಾಧನೆಗೆ ಸಂಬಂಧಪಟ್ಟಾಗೆ ಕೆಲಸ ಮಾಡುವಾಗ ಏನಾಗುತ್ತೆ, ಒಂದು ನಿರ್ದಿಷ್ಟ ಅವಧಿಯ ಒಳಗಡೆ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಸರಿಯಾದ ನೋಡಿ, ವಿದ್ಯಾರ್ಥಿಗಳ ಒಳಗೆ ಚರ್ಚೆ ಮಾಡಿಕೊಳ್ಬೋದು, ವಿದ್ಯಾರ್ಥಿಗಳೇ ಈ ವಿಷಯದ ಕುರಿತು ಹೇಗೆ ಅಂತ ಚರ್ಚೆ ಮಾಡಿಕೊಳ್ಬೋದು, ಅವರವರೇ ಆ ವಿಷಯಗಳ ಕುರಿತು ಚರ್ಚೆಗಳನ್ನು ನಡೆಸಿ ಮಾಡಿಕೊಳ್ಳಬಹುದು. ಬಹಳ ಬಾರಿ ಸಂಶೋಧಕನ ನೆರವು. ಅದಲ್ಲದೆ ಒಂದು ಅದ್ಭುತವಾದ ಒಂದು ಆರ್ಕೈವನ್ನು, ಒಂದು ಸಂರಕ್ಷಣಾ ದಾಖಲಾತಿ ಕೇಂದ್ರವು ಕೂಡ ಸೃಷ್ಟಿಯಾಗುತ್ತೆ. ಜಾನಪದ ಅಧ್ಯಯನದಲ್ಲಿ ಇವತ್ತು ದಾಖಲಾತಿ ಕೇಂದ್ರ, ಆರ್ಕೈವ್ ಅಂತ ಹೇಳ್ತೇವೆ ನಾವು, ಅದು ಬಹಳ ಮುಖ್ಯವಾದ ಪಾತ್ರ ವಹಿಸ್ತದೆ. ಈ ಒಬ್ಬೊಬ್ಬ ಮಾಡುವುದುಂಟಲ್ಲ, ಅದಕ್ಕೆ ಅಂತಹ ಇದು ಬರುವುದಿಲ್ಲ. ಅದಕ್ಕಾಗಿ ನಾನು ಇವತ್ತು ಕ್ಷೇತ್ರ ಕಾರ್ಯ ಹೇಗಾಗಬೇಕು ಅಂತಂದರೆ 3 ಪದ ನಾವು ನಮ್ಮ ಸಿರಿ ಯೋಜನೆಯಲ್ಲಿ ಕೂಡ ಬಳಸಿದ್ದೇವೆ. ಅದು ತಿಕ್ ಆಗಿರಬೇಕು, ಸಾಂದ್ರವಾಗಿರಬೇಕು. ತಿಕ್
ದ ಬಾಡಿ ಆಫ್ ಡಾಕ್ಯುಮೆಂಟೇಷನ್ ಶುಡ್ ಬಿ ವೆರಿ ಥಿಕ್. ಅಂದರೆ ಆಡಿಯೋ ವಿಡಿಯೋ ಎಲ್ಲ ಫೋಟೋ ಎಲ್ಲ ಆಗಬೇಕು, ಅದು ಥಿಕ್. ಆಮೇಲೆ ಗುಡ್ ಕ್ವಾಲಿಟಿ ವೈಸ್ ಶುಡ್ ಬಿ ವೆರಿ ಗುಡ್, ಗುಣಾತ್ಮಕ ಅತ್ಯುತ್ತಮ ಗುಣಮಟ್ಟದ್ದಾಗಿರಬೇಕು. ಆಮೇಲೆ ಕಂಪ್ಲೀಟ್ ಟೋಟಲ್ ಸಮಗ್ರವಾಗಿರಬೇಕು. ಸಾಂದ್ರ, ಸಮಗ್ರ ಮತ್ತು ಅತ್ಯುತ್ತಮವಾಗಿರುವ ಒಂದು ಕ್ಷೇತ್ರ ಕಾರ್ಯ ನೀವು ಮಾಡಲಿಕ್ಕೆ ಸಾಧ್ಯ ಆದರೆ ಒಂದು ಅತ್ಯುತ್ತಮವಾದ ಮಾಹಿತಿ ಶರೀರ ನಿಮಗೆ ಸಿಗುತ್ತದೆ. ಒಂದು ಅತ್ಯುತ್ತಮವಾದ ಮಾಹಿತಿ ಶರೀರ ನಿಮಗೆ ಸಿಕ್ಕಿದರೆ ಒಂದು ಅತ್ಯುತ್ತಮವಾದ ಕೆಲವು ಪ್ರಬಂಧಗಳನ್ನು ಯೋಜನೆಯಲ್ಲಿ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಹುಶಃ ಜಾನಪದ ಅಧ್ಯಯನದಲ್ಲಿ ಒಬ್ಬ ವ್ಯಕ್ತಿಗಿಂತ ಒಂದು ತಂಡದ ಸಂಶೋಧನೆ. ನಮ್ಮ ಸಿರಿ ಯೋಜನೆ 10 ವರ್ಷ ಅಂತ ನಾನು ಮೊನ್ನೆ ಹೇಳಿದೆ ನೋಡಿ. 10 ವರ್ಷ, ಎರಡು ಜನ ದೇಶಿ ವಿದ್ವಾಂಸರು, 2 ಜನ ವಿದೇಶಿ ವಿದ್ವಾಂಸರು. ಅದರ ಇಡೀ ಅದರ ಪ್ರಸ್ತಾವನೆ ನೋಡಿದರೆ ಬಹುಶಃ ನಿಮ್ಮ ಈ ಥರ ನೀವು ಮಾಡಿ ಇಡೀ ನಿಮ್ಮ ಒಂದು ತಂಡದ ರೂಪದಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಿ ಸಂಶೋಧನೆಯನ್ನು ಮಾಡಿದರೆ ಬಹುಶಃ ನಮಗೆ ಇದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಒಳ್ಳೆಯ ಪ್ರಬಂಧಗಳನ್ನು, ಪ್ರೌಢ ಪ್ರಬಂಧಗಳನ್ನು ಕೊಡೋದಕ್ಕೆ ಸಾಧ್ಯ ಆಗಬಹುದು ಅಂತ ನನಗೆ ಕಾಣುತ್ತೆ. ಒಂದು ವಿಷಯ ಮಾತಾಡಿಬಿಡ್ತೇನೆ. ನಾನು ದೇಶಿ ಕಣ್ಣು ಮತ್ತು ವಿದೇಶಿ ಕಣ್ಣು ಅಂತ ಹೇಳಿದೆ. ಇದರ ಒಂದು ಸ್ತರದ ಅರ್ಥ ಏನು ಅಂತಂದರೆ, ದೇಶಿ ಕಣ್ಣು ಮತ್ತು ವಿದೇಶಿ ಕಣ್ಣು, ನೇಟಿವ್ ಐ ಮತ್ತು ಫಾರಿನ್ ಐ ಅಂತಂದರೆ, ಒಂದು ಸಂಸ್ಕೃತಿಗೆ ಸೇರಿದವರು, ತುಳುವಿಗೋ ಸೇರಿದವರು, ತುಳು ಸಂಸ್ಕೃತಿಗೆ ಸೇರಿದವರು, ಅವರು ದೇಶಿ ಕಣ್ಣು ಅವರದ್ದು. ದೇಶಿ ಅವರದನ್ನು ಅಲ್ಲಿ ಅವ್ರಿಗೆ ಗೊತ್ತಿದೆ, ಭಾಷೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ವಿದೇಶಿ ಕಣ್ಣು ಅಂತಂದರೆ ಅಪರಿಚಿತವಾದದ್ದು ಅವರಿಗೆ. ಅದರ ಈಗ ನಮ್ಮ ಪ್ರಾಜೆಕ್ಟ್ನಲ್ಲಿ ನಾವು ದೇಶೀಯ ಕಣ್ಣುಗಳಾದರೆ ಹಾಂಕೋ ಅವರ ಮಡದಿ ವಿದೇಶಿ ಕಣ್ಣು, ಫಾರಿನ್ ಐ, ಅವ್ರಿಗೆಲ್ಲವೂ ಹೊಸ್ತವರಿಗೆ. ಹಾಗಾಗಿ ನಾವು ದೇಶೀಯ ವಿದ್ವಾಂಸರಾಗಿ ನೋಡುವ ಕ್ರಮ ಮತ್ತು ವಿದೇಶಿ ವಿದ್ವಾಂಸರಾಗಿ ಅವರು ನೋಡುವ ಕ್ರಮ ಕೆಲವೊಮ್ಮೆ ನಮಗೆ ನಮ್ಮ ಸಂಸ್ಕೃತಿಯ ಜೊತೆಗೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಅದರ ಒಳಗಡೆ ಇರ್ತೇವೆ, ಅವರು ಅದರ ಹೊರಗಿಂದ ನೋಡ್ತಾರೆ. ಹೊರಗಿಂದ ನೋಡಿ ಅನೇಕ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಆ ಇಡೀ ಆರಾಧನಾ ಪರಂಪರೆಗೆ ಹೊರಗಿನವರಾಗಿ ಅದನ್ನು ನೋಡ್ತಾರೆ. ಅವರು ಹೊರಗಿನವರಾಗಿ ನೋಡುವಾಗ ಒದಗುವ ಒಳನೋಟಗಳು ಬೇರೆ, ಅದರ ಒಳಗಿನವನೇ ಆಗಿ ನೋಡುವಾಗ ಒದಗುವ ಒಳನೋಟಗಳು ಬೇರೆ. ಇದಕ್ಕೆ ಎರಡಕ್ಕೂ ಶಕ್ತಿ, ಮಿತಿ ಅಥವಾ ಲಿಮಿಟೇಷನ್ಸ್ ಉಂಟು, ಸ್ಟ್ರೆಂಗ್ತ್ ಕೂಡ ಉಂಟು. ಇದು ಒಂದು ಅರ್ಥ. ಇನ್ನೊಂದರ್ಥ ನನ್ನನ್ನು ಕೇಳಿದರೆ, ಈ ನೇಟಿವ್ ಐ ಮತ್ತು ಫಾರಿನ್ ಐ ಅನ್ನೋದು ಒಬ್ಬನಲ್ಲೇ ಇರಬಹುದು. ಇನ್ ಪ್ರಿನ್ಸಿಪಲ್, ತಾತ್ವಿಕವಾಗಿ ನಾನು ಭೂತಾರದ ಅಧ್ಯಯನ ಮಾಡುವಾಗ ಅಥವಾ ನೀವು ಯಕ್ಷಗಾನ ಅಧ್ಯಯನ ಮಾಡುವಾಗ ಯಕ್ಷಗಾನದ ಒಳಗಿನವನಾಗಿಯೂ ಅದನ್ನು ನೋಡ್ಬೋದು. ಯಕ್ಷಗಾನದ ಒಟ್ಟಿಗೆ ನೀವೇ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇಟ್ಟುಕೊಂಡು ಕೂಡ ನೋಡುವುದಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಯಕ್ಷಗಾನವನ್ನು ನೀವು ಬಹಳ ಅಭಿಮಾನದಿಂದ ಹೊಗಳ್ತೀರಿ ಅಂತಾದರೆ ಅದು ಒಳಗಿನವನ ಭಾವವೂ ಹೆಚ್ಚಾಗುತ್ತದೆ. ಸ್ವಲ್ಪ ಡಿಸ್ಟೆನ್ಸ್ ಇಟ್ಟುಕೊಂಡು, ಸ್ವಲ್ಪ ಅಂತರ ಇಟ್ಟುಕೊಂಡು ನೋಡಿದರೆ ಅದರ ಇನ್ನೂ ಕೆಲವು ಮುಖಗಳು ನಿಮಗೆ ಅರ್ಥ ಆಗ್ತದೆ. ನಿಮಗೆ ಅಭಿಮಾನ ಬೇರೆ, ಒಂದು ಕಲೆಯ ಬಗ್ಗೆ, ನಿಮ್ಮ ವಿಷಯದ ಬಗ್ಗೆ. ನಾನು ಹೇಳ್ತಿರೋದು ಕೆಲವು ಬಾರಿ ಹೀಗೆ ಇರ್ತದೆ, ವಿದ್ಯಾರ್ಥಿಗಳಲ್ಲಿ ಒಂದು ಕ್ರಮ ಇರ್ತದೆ. ಈ ಥೀಸಿಸ್ ಎನ್ನುವುದುಂಟಲ್ಲ, ಅದು ಬಹಳ ಮಂದಿಯನ್ನು ಮೆಚ್ಚಿಸಬೇಕು ಅಂತ. ಥೀಸಿಸ್ ಮೆಚ್ಚಿಸುವುದಕ್ಕೆ ಬರುವುದಲ್ವ, ಅದು ಮೆಚ್ಚಿಸುವುದಕ್ಕೆ ನೀವು ಥೀಸಿಸ್ ಬರೆಯುವುದಲ್ಲ. ಅದು ಹಾಗೆಲ್ಲ ನಾನು ಅಷ್ಟು ಕಟುವಾಗಿ ವಿಮರ್ಶೆ ಮಾಡಿದರೆ ಅದನ್ನು ಬಹಳ ತೀಕ್ಷ್ಣವಾಗಿ ನೋಡುವುದಕ್ಕೆ ಇರುವಂಥದ್ದದು. ಹಾಗಾಗಿ ಎಲ್ಲರನ್ನು ಮೆಚ್ಚಿಸುವುದಕ್ಕೆ ನಾನು ಥೀಸಿಸ್ ಬರೆಯುವ ಕ್ರಮ ಇಲ್ಲ. ಎಲ್ಲರನ್ನೂ ಕೂಡ ಯೋಚಿಸುವ ಹಾಗೆ ಮಾಡೋಕ್ಕೆ ಥೀಸಿಸ್ ಬರೆಯುವುದು. ಒಂದು ಪ್ರಬಂಧ ಯಾಕೆ ಬರೀತೇವೆ ಅಂದರೆ ಎಲ್ಲರನ್ನು ಯೋಚಿಸುವ ಹಾಗೆ ಮಾಡುವುದಕ್ಕೆ. ಹಾಗಾಗಿ ಸಂಶೋಧಕರಲ್ಲಿ, ಅದು ಸಾಹಿತ್ಯ ಸಂಶೋಧಕ ಆಗಬಹುದು, ಜಾನಪದ ಸಂಸ್ಕೃತಿ ಸಂಶೋಧಕನಲ್ಲಿ ಈ ಥರದ ಒಂದು ಅವನು ಆ ವಿಷಯದ ಒಳಗಿನವನಾಗಿ ಮತ್ತು ಆ ವಿಷಯದಿಂದ ಸ್ವಲ್ಪ ದೂರ ನಿಂತುಕೊಂಡು ನೋಡುವ ಒಂದು ಅಂತರವನ್ನು ಕಾಯ್ದುಕೊಳ್ಳುವ ಸಾಮರ್ಥ್ಯವನ್ನು ಪಡ್ಕೊಂಡಿರಬೇಕಾದದ್ದು ಬಹಳ ಮುಖ್ಯ ಅಂತ. ಇನ್ನೊಂದು ವಿಷಯ ನಾನು ಹೇಳಿಬಿಟ್ಟು, ನಾನು ಮೊನ್ನೆ ಇದನ್ನು ಹೇಳಿದೆ, ನಮ್ಮಲ್ಲಿ ಸಂಶೋಧನೆಯನ್ನು ಮಂಡಿಸಿದ ಮೇಲೆ ಬಹಳ ಬಾರಿ ಅದರ ಬಗ್ಗೆ ಕೈ ತೊಳ್ಕೊಳ್ಳುವವರೇ ಹೆಚ್ಚು.
ನಾನು ಎಷ್ಟೋ ಬಾರಿ ನನ್ನ ವಿದ್ಯಾರ್ಥಿಗಳಿಗೆ ಬೇರೆ ವಿದ್ಯಾರ್ಥಿ ಹೇಳಿದ್ದೇನೆ, ಅದು ಎಷ್ಟೇ ಸಾಧಾರಣ ಕೃತಿ ಆಗಿರಲಿ, ನೀವು 4 ವರ್ಷ ಎಫರ್ಟ್ ಹಾಕಿದ್ದೀರಿ, 4 ವರ್ಷ ಲೆಕ್ಕ ಹಾಕಿ, 4 ವರ್ಷ 5 ವರ್ಷ ಕೆಲಸ ಮಾಡಿದ ಮೇಲೆ ಅದೊಂದು ಸಾಧಾರಣ ಥೀಸಿಸ್ ಆದರೂ ಪರವಾಗಿಲ್ಲ, ಅದನ್ನು ಪ್ರಕಟಿಸುವ, ಅದನ್ನು ಒಂದು ಹೊರಗಿನ ಓದುಗರಿಗೆ ಕೊಡುವ ಒಂದು ಕೆಲಸವನ್ನು ಮಾಡಿ ಅಂತ. ಎಂಥ ಅತ್ಯುತ್ತಮ ಪ್ರಬಂಧವಾದರೂ ಕೂಡ ಅದು ಪ್ರಕಟವಾಗದೆ ಉಳಿದ್ರೆ ಅದರಿಂದ ಪ್ರಯೋಜನ ಇಲ್ಲ. ಅದಕ್ಕಾಗಿಯೇ ವಿದೇಶಗಳಲ್ಲಿ PhDಗೆ ಅವರು ಮಾಡೋ ಮೊದಲದು ಪ್ರಕಟ ಆಗಬೇಕು ಅಂತಲೇ ಉಂಟು. ಇಟ್ಸ್ ಬಿ ಪಬ್ಲಿಷ್ಡ್. ಅದು ಪ್ರಬಂಧ ರೂಪದಲ್ಲಿರ್ಬೋದು, ಒಂದು 5-6 ಲೇಖನಗಳ ರೂಪದಲ್ಲಿ. ಅಲ್ಲಿ ಕ್ರಮ ಹೇಗೆ ಅಂದರೆ ಒಂದು 6-7 ಲೇಖನಗಳನ್ನು ಪ್ರಕಟ ಮಾಡಿ ಅಲ್ಲಿ ಥೀಸಿಸ್ ಪಬ್ಲಿಷ್ ಆಗಿರ್ತದೆ. ನಮ್ಮಲ್ಲಿ ಈಗಲೂ ಕೂಡ ಉಂಟು, ಅದು ಪಬ್ಲಿಷ್ ಆದರೆ ಮತ್ತೊಬ್ಬನಿಗೆ ಗೊತ್ತಾಗ್ತದೆ ಅಂತ, ಹಾಗಾಗಿ ಅಡಗಿಸುವುದು ನಮ್ಮಲ್ಲಿ. ಹೌದಲ್ಲ ನೋಡಿ, ನಾನು ಇದನ್ನೀಗ ಬರೆಯುವುದಿಲ್ಲ, ಅದು ಮತ್ತು ಅವನಿಗೆ ಗೊತ್ತಾಗ್ತದೆ ಅಂತ. ಹಾಗಲ್ಲ, ಅದು ನಿಮ್ಮ ಹೆಸರಲ್ಲೂ ಪ್ರಕಟ ಆಗೋದು, ಅದು ಗೊತ್ತಾದ ಅವ ಸಿಕ್ಕಾಕೊಳ್ತಾನೆ ಅಷ್ಟೇ, ನೀವಲ್ಲ. ಹಾಗಾಗಿ ನಿಜವಾಗಿ ಈಗ ಉಂಟು ನೋಡಿ, 2 ಲೇಖನ ಪ್ರಕಟಿಸಬೇಕು ಅಂತ ಉಂಟು. ಅದು ಕೂಡ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಸಂಬಂಧಪಟ್ಟದ್ದು ಆಗುತ್ತದೆ ಅಂತ. ಅದು ವಿಚಿತ್ರವಾಗಿದೆ. ಅದು ನಾನು ಹೇಳೋದು ವಿಷಯ ಅಲ್ವಾ, ವಿಷಯಕ್ಕೆ ಸಂಬಂಧಪಟ್ಟದ್ದೇ ಅಂತ ಉಂಟಾ ಓಕೆ ಗುಡ್. ವಿಷಯಕ್ಕೆ ಸಂಬಂಧಪಟ್ಟದ್ದೇ ಉಂಟಂತೆ. ಅದು ಸಂಬಂಧಪಟ್ಟದ್ದೆಂಥದ್ದು ದೂರಾನ್ವಯ, ನಾನು ನೋಡಿದ್ದೇನೆ ಆಯ್ತಲ್ಲ. ಯಕ್ಷಗಾನದ ವಿಷಯ ಇದ್ದರೆ ಇದಿದ್ರೆ ಅವು ಬರೆಯೋದು ಯಾವುದೋ ಒಂದು ಯಕ್ಷಗಾನದ ಪದ ವಾಕ್ಯ ಉಂಟು, ಅದರಲ್ಲಿ ಹೆಡ್ಡಿಂಗ್ ಉಂಟು. ಅದಕ್ಕೆ ನಿಜವಾಗಿ ಆದರೆ ಯಕ್ಷಗಾನದ ಅವನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಕೆಲವು ಲೇಖನಗಳನ್ನು ಬರೀಬೇಕು. ಈಗ ನಮ್ಮಲ್ಲಿ ಉಂಟು. ವಿದೇಶಗಳಲ್ಲಿ ಹೇಗೆ ಅಂದರೆ ಆ ಥರದ ಪ್ರಕಟಿತ ಲೇಖನಗಳನ್ನೇ ಒಂದು ಬೌಂಡ್ ಆಲಿವ್ ಮಾಡಿ ಸಬ್ಮಿಟ್ ಮಾಡೋದು ಥೀಸಿಸ್ ಅಂತಂದರೆ. ಅದನ್ನೆಲ್ಲ ಓದಲಿಕ್ಕೆ ಸಿಗುತ್ತದೆ. ನಾನು ಮೊನ್ನೆ ಪದ ಡಿಫೆಂಡ್, ಹ್ಯಾವ್ ಟು ಡಿಫೆಂಡ್ ಯುವರ್ ಥೀಸಿಸ್. ನಮ್ಮಲ್ಲಿ ವೈವಾವಸ್ ಅಂತ ಉಂಟು, ಅಲ್ಲಿ ಅದು ಪಬ್ಲಿಕ್ ಡಿಫೆನ್ಸ್. ಅದು ಅಂದರೆ ಸಾರ್ವಜನಿಕವಾಗಿ ನೀವು ಡಿಫೆಂಡ್ ಅಂದರೆ ಬೇರೆ ಬೇರೆ ಶಿಸ್ತಿಗೆ ಸಂಬಂಧಪಟ್ಟವರು ಅದನ್ನು ಓದ್ತಾರೆ. ಆ ಡಿಫೆಂಡಿಂಗ್ ದ ಥೀಸಿಸ್ ಉಂಟಲ್ಲ, ಅದು ಅಷ್ಟು ಗಂಭೀರವಾದ ಮತ್ತು ಆ ಥೀಸಿಸ್ನ ಡಿಫೆಂಡ್ ಆಗುವಲ್ಲಿವರೆಗೆ ಅವನಿಗೆ ಧೈರ್ಯ ಇಲ್ಲ PhD ಸಿಗುತ್ತದೆ ಅಂತ, ಇಲ್ಲವೇ ಇಲ್ಲ ಅಲ್ಲಿವರೆಗೆ. ಆಮೇಲೆ ಥೀಸಿಸ್ ಡಿಫೆಂಡ್ ಮಾಡಿದ ಮೇಲೆ ಮತ್ತೆ ಡಿಗ್ರಿ ಅವಾರ್ಡ್ ಮಾಡ್ತಾರೆ. ನಮ್ಮಲ್ಲಿ ಮೊದಲು ಹೇಗಿತ್ತು, ಒಬ್ಬರು ಮೌಲ್ಯಮಾಪಕರು, ಮತ್ತೊಬ್ಬರು ಹೊರಗಿನ ಚೇರ್ಮನ್, ಒಳಗಿಂದೊಳಗೆ ಮತ್ತು ಸಂಶೋಧಕನನ್ನು ಮಾರ್ಗದರ್ಶನ ಬಿಟ್ಟಾಕ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಮಾರ್ಗದರ್ಶಕನನ್ನು ಸಂಶೋಧಕ ದೂರ್ಲಿಕ್ಕೆ ಆಗ್ತದಾ? ಇಲ್ಲ. ಒಂದು ಒಪ್ಪಂದ ಆಯ್ತಾ, ನಾವಿಬ್ಬರು ವಿರುದ್ಧ ಮಾತಾಡಲಿಕ್ಕಿಲ್ಲ, ನಾವು ಪರವೇ. ಹೊರಗೆ ನಾವು ಬಂದಿರ್ತಾನೆ, ಅವನಿಗೇನು, ಅವ ಯಾಕೆ ಸಮಸ್ಯೆ ಮಾಡಿಕೊಳ್ಳಬೇಕು ಅಂತೇಳಿ ಮೇಲೆ ಮಾತಾಡಿ. ಇದರಲ್ಲಿ ಅನೇಕ ತಪ್ಪುಗಳಿವೆ, ವಾಕ್ಯ ಸರಿ ಇಲ್ಲ, ವಿಷಯ ನಿರ್ವಹಣೆ ಸರಿ ಇಲ್ಲ, ವಿಶ್ಲೇಷಣೆ ಸರಿ ಇಲ್ಲ, ಇದಕ್ಕೆ ಸಾಧ್ಯ ಚೌಕಟ್ಟಿಲ್ಲ ಅಂತೆಲ್ಲ ಬರೆದು, ಆದರೂ ಎಂಥದ್ದು, ಆದರೂ ಇದಕ್ಕೆ PhD ನೋಡಬಹುದು. ಯಾವುದೂ ಸರಿ ಇಲ್ಲ ಅಂತೆಲ್ಲ ಬರೆದಾದ ಮೇಲೆ ಕೊನೆಗೆ ಆದರೂ ಮತ್ತೆ ಕೊನೆ ಶರ ಹೌದು, ಇದನ್ನು ಪ್ರಕಟಿಸುವ ಮುಂಚೆ ಪರಿಷ್ಕರಿಸಿ ಈ ಮೌಲ್ಯಮಾಪನ ವರದಿಯಲ್ಲಿ ಎತ್ತಲಾದ ಅಂಶಗಳನ್ನು ಅಲ್ಲಿ ಅದನ್ನು ಅಳವಡಿಸಿಕೊಂಡು, ಸೂಕ್ತ ವಿವರಣೆ ಅಳವಡಿಸಿಕೊಂಡು ಅದನ್ನು ಪ್ರಕಟಿಸುವುದು. ಅವ ಪ್ರಕಟಿಸುವುದಿಲ್ಲ, ಪರಿಷ್ಕರಣೆಯೂ ಇಲ್ಲ, PhD ಅಂತೂ ಸಿಗುತ್ತದೆ. ನೋಡಿ, ನಾನು ಏನು ಹೇಳ್ತಾ ಇರೋದು ಎಲ್ಲ ನಾನು ಹೀಗೆ ಹೇಳೋದು ಎಲ್ಲವೂ ನಾನು ಜನರಲೈಸ್ ಮಾಡ್ತಾ ಭಾವಿಸಬಾರದು ಯಾರು ಕೂಡ. ನಾನು ಆಗ ಹೇಳಿದ ಮಾತಿಗೆ ಅದು ವಿರುದ್ಧ ಆಗುತ್ತೆ. ಅಂದರೆ ಇದು ಬಾರದೆ ಹೋದರೆ ಒಂದು ಅಕೌಂಟೆಬಿಲಿಟಿ ಥೀಸಿಸ್ನ ಸಂಶೋಧಕನಿಗೆ ಮತ್ತು ಮಾರ್ಗದರ್ಶನ ಬಾರದೆ ಹೋದರೆ ಅದು ಒಳ್ಳೆ ಥೀಸಿಸ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಪ್ರಕಟ ಆಗುತ್ತದೆ ಅಂತ ಆದರೆ ನೋಡಿ, ಥೀಸಿಸ್ ಒಂದು ವೇಳೆ ಪ್ರಕಟ ಆದರೆ ಮಾತ್ರ, ನಾನು ನನ್ನ ವಿದ್ಯಾರ್ಥಿ ಲೆಕ್ಕ ಆಗೋದು ಪ್ರಕಟ ಆದ ಥೀಸಿಸನ್ನು ಮಾತ್ರ ಹೇಳೋದು. ನಾನು ಇದು ನನ್ನ ಗೈಡೆನ್ಸಲ್ಲಿ ಆದದ್ದು. ಪ್ರಕಟವಾಗದ್ದನ್ನು ನಾನು ವಿಶೇಷ ಯಾಕಂದರೆ ಪ್ರಕಟವಾಗಲಿಲ್ಲ ಮತ್ತು ಹೇಳಿ ಅಂತ ಪ್ರಯೋಜನ ಉಂಟು. ಪ್ರಕಟವಾದದ್ದನ್ನು ಮಾತ್ರ ನೋಡಿ, ನನ್ನ ವಿದ್ಯಾರ್ಥಿಗಳ ಇಂಥ ಥೀಸಿಸ್ಗಳನ್ನು ನೀವು ನೋಡಿ ಅಂತ, ಆಗ ನಮಗೊಂದು ಧೈರ್ಯ ಬರ್ತದೆ, ಅದು ಸರಿಯಾದ ಕೆಲಸ ಅಂತ. ಇನ್ನೊಂದು ಮಾತು ಹೇಳಿದ ಮಾತನ್ನು ಮುಗಿಸ್ತೇನೆ ನಾನು, ಸಂಶೋಧನದ ಬೆಟ್ಟಗೆ. ಅದು ನಾನು ಹೇಳಿದ ಅದು ವಿಶೇಷವಾಗಿ ಮತ್ತು ಜಾನಪದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದು ನಾನು. ನೀವು ಏನು ಕಲೆಗಳ ಕುರಿತ ಹಾಗೆ, ಕಲಾವಿದರ ಕುರಿತ ಹಾಗೆ, ಆರಾಧನೆ ಕುರಿತ ಹಾಗೆ ಕೆಲವು ತೀರ್ಮಾನಗಳನ್ನು ನೀವು ಕೈಗೊಳ್ತೀರೋ, ಆ ತೀರ್ಮಾನಗಳ ಫಲಿತಗಳನ್ನು ನೀವು ಕೈಗೊಳ್ತೀರೋ, ಆ ಫಲಿತಗಳನ್ನು ಅನ್ವಯಿಕವಾಗಿ ತರುವ ಹಾಗೆ, ಅದು ಏನು ಅನುಷ್ಠಾನಕ್ಕೆ ಬರುವ ಹಾಗೆ ಮಾಡುವ ಜವಾಬ್ದಾರಿ ಇದ್ದರೆ ಸಂಶೋಧಕನಿಗೆ ಒಳ್ಳೆಯದು ಅಂತ ನಾನು ಹೇಳುವುದು. ಈಗ ಅನೇಕ ಕಲೆಯ ಬಗ್ಗೆ ಮಾತಾಡುವ ಕಲಾವಿದರ ಬಗ್ಗೆಯೂ ಮಾತಾಡ್ತಾರೆ.
ಕಲಾವಿದರ ಅನೇಕ ಸಮಸ್ಯೆಗಳನ್ನು ಅವನು ಚರ್ಚೆ ಮಾಡ್ತಾನೆ, ಅದಕ್ಕೆ ಪರಿಹಾರಗಳನ್ನು ಕೂಡ ಸೂಚಿಸ್ತಾನೆ. ಅಂದರೆ ಆ ಅರ್ಥದಲ್ಲಿ ಒಬ್ಬ ಸಂಶೋಧಕ ಸ್ವಲ್ಪ ಆಕ್ಟಿವಿಸ್ಟ್ ಆಗೋದು ಕೂಡ ಒಳ್ಳೆಯದು ಅಂತ, ಸ್ವಲ್ಪ ಸಾಮಾಜಿಕ ಕಾರ್ಯಕರ್ತನಾಗುವುದು ಕೂಡ ಭಾರತೀಯ ಸಂದರ್ಭದಲ್ಲಿ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಒಂದು ಹೇಳ್ತೇನೆ, ಸಂಶೋಧಕ ಅವನು ಸುಧಾರಕನಲ್ಲ, ರಿಸರ್ಚರ್ ಬೇರೆ, ರಿಫಾರ್ಮರ್ ಬೇರೆ. ಆದರೂ ಒಬ್ಬ ರಿಫಾರ್ಮರ್ ರಿಸರ್ಚ್ ಆಗಬೇಕು. ಆದರೆ ರಿಸರ್ಚರ್ ಒಬ್ಬ ರಿಫಾರ್ಮರ್ ಆದರೆ ಅಟ್ಲೀಸ್ಟ್ ಅವನು ಕಂಡುಕೊಂಡ ಕೆಲವು ಸಂಗತಿಗಳಾದರೂ ಆ ಟಾರ್ಗೆಟ್ ಗ್ರೂಪ್ ಉಂಟಲ್ಲ, ನೀವು ಯಾರನ್ನು ಅಧ್ಯಯನ ಮಾಡಿದ್ದೀರೋ ಅವರಿಗೆ ತಲುಪುವುದಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳೋದು ನಾನು. ಸಾಧ್ಯ ಆಗುತ್ತದೆ ಅಂತ ನಾವು ಹೇಳ್ತೇವೆ. ಆ ಕಲಾವಿದರಿಗೆ ಆರ್ಥಿಕ ಹೀಗುಂಟು, ಹೀಗುಂಟು, ಶೈಕ್ಷಣಿಕ ಇದಿಲ್ಲ, ಎಲ್ಲೆಲ್ಲೋ ಸಾಧ್ಯ ಆಗುತ್ತೋ ಅದವರಿಗೆ ಸಿಗುವ ಹಾಗೆ ಮಾಡಿದರೆ, ನಾವು ಸಂಶೋಧನೆಯಲ್ಲಿ ಯಾವ ಕಾಳಜಿಯಿಂದ ನಾವು ಕೆಲಸ ಮಾಡಿದ್ದೇವೋ ಆ ಕಾಳಜಿಗೆ ಒಂದು ನೈತಿಕ ಶಕ್ತಿ ಬರ್ತದೆ, ಒಂದು ನೈತಿಕ ಬೆಲೆ ಬರ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಒಂದು ಜಾನಪದ ಸಂಶೋಧನೆಗೆ ಅಥವಾ ಸಾಹಿತ್ಯ ಸಂಬಂಧಪಟ್ಟಾಗಲೂ ಕೂಡ ನಮ್ಮ ಥೀಸಿಸ್ಗಳ ಗುಣಮಟ್ಟವನ್ನು ಹೆಚ್ಚಿಸುವುದಾದರೆ ಸಂಶೋಧನೆಯನ್ನು ಒಂದು ಯೋಜನೆಯ ನೆಲೆಯಲ್ಲಿ ಪರಿಭಾವಿಸಿ, ಆ ಯೋಜನೆಗೆ ಸಂಬಂಧಪಟ್ಟ ಒಂದು 5-6 ವಿಷಯಗಳನ್ನು ರೂಪಿಸಿ, ಒಂದು 5-6 ವಿದ್ಯಾರ್ಥಿಗಳನ್ನು ತಂಡದ ರೂಪದಲ್ಲಿ ಕೆಲಸ ಮಾಡಿಸಿ ಒಂದು 5 ವರ್ಷಗಳಲ್ಲಿ ಕೆಲಸ ಮಾಡಿದರೆ ಆಗ ಒಂದು ರೀತಿಯಲ್ಲಿ ನಮ್ಮ ಸಂಶೋಧನೆ ಗುಣಮಟ್ಟವನ್ನು ಹೆಚ್ಚಿಸಬಹುದು, ಸಂಶೋಧಕರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಬಹುದು, ಸಂಶೋಧಕರಲ್ಲಿ ಹೊಸ ಒಂದು ತಿಳುವಳಿಕೆಯನ್ನು ಕ್ಷೇತ್ರ ಕಾರ್ಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಕೊಡುವುದಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಾನು ನಮ್ಮ ವಿಭಾಗದಲ್ಲಿ ಇರುವ ತುಂಬ ಮಾಹಿತಿಗಳು ಉಂಟು ಇಲ್ಲಿ, ವಿಭಾಗದ ಅದು ವಿದ್ಯಾರ್ಥಿಗಳು ಕೂಡ ಅದನ್ನು ಎತ್ತಿಕೊಳ್ಳಬಹುದು ಅಂತ ಹೇಳ್ತಾ ಇಲ್ಲಿಗೆ ನಾನು ನನ್ನ ಸಂಶೋಧನೆ ವಿಷಯವನ್ನು ಮುಗಿಸ್ತೇನೆ. ಟೀ ಕುಡ್ದ? ಕೇಳಿ ತಾತ್ವಿಕವಾಗಿ ಏನು ಹೇಳಬೇಕಿದ್ರೆ, ಯಾರು ಕ್ಷೇತ್ರ ಕಾರ್ಯ ಮಾಡ್ತಾನೋ ಅವನೇ ಅದನ್ನು ಟ್ರಾನ್ಸ್ಕ್ರೈಬ್ ಮಾಡಬೇಕು. ಟ್ರಾನ್ಸ್ಕ್ರೈಬ್ ಮಾಡೋದು, ಯಾಕಂದರೆ ಅವನೇ ದಾಖಲಾತಿ ಮಾಡಿರ್ತಾನೆ, ಅನೇಕ ಅಸ್ಪಷ್ಟತೆಗೆ ಅವನೇ ಕೇಳಿರ್ತಾನೆ, ಅವನಿಗೆ ಗೊತ್ತಿರ್ತದೆ ಅದು ಏನು ಹೇಳಿದ್ದು ಅಂತ ಹೇಳುವಂಥದ್ದು. ಹಾಗಾಗಿ ನಿಜವಾಗಿ ಆದರೆ ಕ್ಷೇತ್ರ ಕಾರ್ಯ ಮಾಡಿದವನೇ, ಯಾರು ರೆಕಾರ್ಡ್ ಮಾಡಿಕೊಂಡಿದ್ದಾನೋ ಅವನೇ ಟ್ರಾನ್ಸ್ಕ್ರೈಬ್ ಮಾಡಿ ಅದನ್ನು ಮತ್ತೆ ಟ್ರಾನ್ಸ್ಲೇಟ್ ಮಾಡಿ ಅವನೇ ಬಳಸಿಕೊಂಡರೆ ಅದು ಹೆಚ್ಚು ಸರಿಯಾದದ್ದು. ಆದರೆ ಕೆಲವು ಯೋಜನೆಗಳಲ್ಲಿ ಏನಾಗುತ್ತದೆ ಅಂತಂದರೆ, ಯೋಜನೆಗಳಲ್ಲಿ ನಿಮಗೆ ಕೂತ್ಕೊಳ್ಳಿ, ನೀವು ಟೈಪಿಸ್ಟ್ ಮೊದಲು ಬಹುತೇಕ ಪ್ರಬಂಧಗಳನ್ನು ಬರೀತಾ ಇದ್ದರು, ಆಮೇಲೆ ಟೈಪ್ ರೈಟರ್ ಅಂತ ಹೇಳೋದಕ್ಕೆ ಅದೇ ಅದನ್ನು ಟೈಪ್ ಅವರು ಮಾಡ್ತಾಯಿದ್ರು, ಬೇರೆಯವರಿಂದ ಮಾಡಿಸ್ತಾ ಇದ್ರು. ಬೇರೆಯವರು ಮಾಡಿಸಿಯೂ ಕೂಡ ಇವನು ಮತ್ತೆ ನೋಡಬೇಕಾಗಿತ್ತು. ನನಗೆ ಗೊತ್ತಿರುವ ಹಾಗೆ ಈಗಿನ ವಿದ್ಯಾರ್ಥಿಗಳು ಅವರಿಗೆ ನಮ್ಮ ಕಾಲದ ವಿದ್ಯಾರ್ಥಿಗಳಿಗಿಂತ ಫಾರ್ ಬೆಟರ್ ಇದ್ದಾರೆ. ದೇ ಆರ್ ಮೋರ್ ಎಫಿಷಿಯೆಂಟ್ ನನಗೆ ಕಾಣುತ್ತೆ. ನಾನು ಬರ್ದಾದ ಮೇಲೆ ಮತ್ತೊಬ್ಬನ ಹತ್ರ ಟೈಪ್ ಮಾಡಿಸಿದ್ದು, ಅದನ್ನು ಪುನಃ ನಾನು ನೋಡುವುದು, ಪುನಃ ಕರೆಕ್ಷನ್ ಹಾಕೋದು ಉಂಟು. ಈಗ ಈಗ ಸಾಧಾರಣ ಎಲ್ಲ ಮಕ್ಕಳಿಗೆ ಕಂಪ್ಯೂಟರ್ ಬರ್ತದೆ, ಅವರವರು ಟೈಪ್ ಮಾಡ್ತಾರೆ, ಟೈಪ್ ಮಾಡಿ ಅವರೇ ಬರ್ಕೊಳ್ತಾರೆ. ಅಥವಾ ಬೇರೆ ಟೈಪ್ ಮಾಡಿಸಿ ಕೂಡ ನೀವು ಸಾಫ್ಟ್ ಕಾಪಿ ತಗೊಂಡು ಆಮೇಲೆ ನೀವು ಕರೆಕ್ಷನ್ಸ್ ಹಾಕ್ಬೋದು, ಅದನ್ನು ಮಾಡ್ಬೋದು. ವರ್ಕ್ ಫಾಸ್ಟ್. ಈಗ ಇದು ಒಂದು. ನಿಮ್ಮ ಪ್ರಶ್ನೆ ಇರುವುದು ಏನು ಅಂತಂದರೆ, ಈ ಕ್ಷೇತ್ರ ಕಾರ್ಯ ಡಾಕ್ಯುಮೆಂಟ್ ಮಾಡಿದವನೇ ಮಾಡಿದೆ ಅದನ್ನು ಮತ್ತೊಬ್ಬನ ಕೈಯಿಂದ ಮಾಡಿಸಿದರೆ ಅದು ಅದರಲ್ಲಿ ಅನೇಕ ನ್ಯೂಯಾನ್ಸಸ್, ಅಂದರೆ ಅವನ ಹೇಳಿದ ಮಾತಿಗೆ ಅನೇಕ ಸಂಗತಿಗಳು, ಯಾಕಂದರೆ ಅವನು ಲಿಪಿಕಾರ ತಾನೆ, ಅವನಿಗೆ ಯಾವುದು ಬೇಕು ಯಾವುದು ಬೇಡ ಅಂತ ಅವನಿಗೆ ಗೊತ್ತಿರಲಿಕ್ಕಿಲ್ಲ.
ಹಾಗಾಗಿ ಅವನ ಒಂದು ಪದ ಬಿಟ್ಟು ಮತ್ತೊಂದು ಪದ ಹಾಕಬಹುದು ಅವನು. ಅದು ಒಂದು ಲೆಕ್ಕದಲ್ಲಿ ತುಂಬ ಮಿಸ್ಲೀಡಿಂಗು ಕೂಡ ಆಗಬಹುದು. ಯಾಕಂದರೆ ಯಾರು ಟೇಪ್ ರೆಕಾರ್ಡ್ ಬಳಸಿಕೊಂಡು ಡಾಕ್ಯುಮೆಂಟ್ ಮಾಡ್ತಾನೋ ಅವನೇ ಅದನ್ನು ಅಕ್ಷರ ರೂಪಕ್ಕೆ ಇಳಿಸುವಂಥದ್ದು ಸರಿ, ಸೂಕ್ತ, ಹೆಚ್ಚು ಪ್ರಯೋಜನಕಾರಿಯಾದದ್ದು ಅಂತ ನನಗೆ ಕಾಣ್ತದೆ. ಅಂದರೆ ವ್ಯತ್ಯಾಸ ಉಂಟು ಅಂತ ಹೇಳಿದ್ದಲ್ಲ ನಾನು. ಅಲ್ಲ, ಈಗ ನಾವು ಮಾತಾಡುವುದು ಒಂದು ನೈತಿಕತೆಯ ಬಗ್ಗೆ ಅಥವಾ ಒಂದು 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 ಸಂಶೋಧನೆಯ ವಿಧಾನದ ಬಗ್ಗೆ. ನಾವೇನು ಹೇಳ್ತಾ ಇದ್ದೇವೆ ಅಂದರೆ, ಯಾರು ಕ್ಷೇತ್ರ ಕಾರ್ಯ ಮಾಡ್ತಾನೋ, ಯಾರು ರೆಕಾರ್ಡ್ ವಿಷಯಗಳನ್ನು ದಾಖಲಾತಿ ಮಾಡಿಕೊಳ್ತಾನೋ ಅವನೇ ಅದನ್ನು ಕೇಳಿ ಅಕ್ಷರ ರೂಪಕ್ಕೆ ಇಳಿಸಿ ಅದನ್ನು ಬಳಸಿಕೊಳ್ಳುವುದೇ ಸರಿಯಾದದ್ದು ಅಂತ. ಮತ್ತು ಅದು ಒಳ್ಳೆಯ ಪ್ರಬಂಧ ಒಂದಕ್ಕೆ ಕಾರಣವಾಗಬಲ್ಲದು. ನೀವು ಹೇಳೋ ಪ್ರಕಾರ ಅದನ್ನು ಮತ್ತೊಬ್ಬ ಬರೆದುಕೊಟ್ಟು ಅದನ್ನು ನೀವು ಬಳಸಿಕೊಂಡರೆ ಬಹಳ ಬಾರಿ ಒಂದು ಒಳ್ಳೆಯ ಬಹಳ ಚೆನ್ನಾಗಿ ಆಗಬಹುದಾದ ಒಂದು ಥೀಸಿಸ್ ಆಗದೇ ಹೋಗಬಹುದು ಅಂತ ನನಗೆ ಕಾಣೋದು. ಅಥವಾ ಇದು ಒಂದು ನಿಷ್ಠೆಯ ಪ್ರಶ್ನೆ ಕೂಡ. ಫೀಲ್ಡ್ ವರ್ಕಲ್ಲಿ ಒಂದು ನಿಷ್ಠೆ, ಒಂದು ಕಮಿಟ್ಮೆಂಟ್ ಅಂತ ಉಂಟು ನಮಗೆ ಅಲ್ವಾ. ಹಾಗಾಗಿ ಈಗ ಯಾರೋ ಒಬ್ಬರಿಂದ ಮಾಡಿದರೆ ಏನಾಗ್ತದೆ? ಸೋಷಿಯಲ್ ಸೈನ್ಸ್ಗಳೆಲ್ಲ ಮಾಡ್ತಾರೆ, ಕ್ವಶನ್ ಯಾರು ಮಾಡೋದು, ಹೌದಾ? ಪ್ರಶ್ನಾವಳಿಗಳನ್ನು ಎಲ್ಲರ ಕೈಗೆ ಹಂಚುವುದು, ಅವ ತೆಕ್ಕೊಂಡೋಗಿ ಅವನೇ ಕೂತುಕೊಂಡು ಫಿಲ್ಅಪ್ ಮಾಡಿ ತಂದು ಕೊಡೋದು. ನಾನು ಭಾಳ ಎಕ್ಸ್ಟ್ರೀಮ್ ಎಂಡ್ ಹೇಳಿದ್ದು ನಾನು, ಹೌದಾ? ಅದರ ಅರ್ಧ ಭಾಗ ಮಾಡಿ ಮತ್ತೆ ಉಳಿದದ್ದೆಲ್ಲ ಅದು ಸ್ಯಾಂಪಲ್ಗಳು ಅಂತ ಹೇಳ್ತಾರೆ ಅವರು, ಸ್ಯಾಂಪಲ್ ಸರ್ವೆ ಅಂತ ಹೇಳ್ತಾರೆ. ಅದರಲ್ಲಿ ಹಾಗಾಗಿ ನೋಡಿ, ಸೋಷಿಯಲ್ ಸೈನ್ಸಸ್ಸಿಗೂ ಸಂಸ್ಕೃತಿ ಅಥವಾ ಜಾನಪದದ ಅಧ್ಯಯನಕ್ಕೂ ತುಂಬ ವ್ಯತ್ಯಾಸಗಳುಂಟು. ಸೋಷಿಯಲ್ ಸ್ಯಾಂಪಲ್ ಸರ್ವೆ 500 ಸರ್ವೆ ಅಂತ ಮಾಡ್ತಾರೆ, ಮತ್ತು ಅವರೇಜ್ ತೆಗಿತಾರೆ, ಒಟ್ಟು ಜಾಗ ತಗೊಂಡು ಒಬ್ಬೊಬ್ಬರು ಎಷ್ಟೆಷ್ಟು ಜಾಗ ಉಂಟು ಅಂತ. ಅದು ಒಂದು. ನಮ್ಮಲ್ಲಿ ಇನ್ನೊಂದುಂಟು ನೋಡಿ, ಜಾನಪದಲ್ಲಿ ಇದು ವಿಷಯ ತುಂಬ ದೊಡ್ಡದದು. ಜಾನಪದಲ್ಲಿ ಆರ್ಕೈವ್ ಕಾನ್ಸೆಪ್ಟ್ ಒಂದುಂಟು, ಮ್ಯೂಸಿಯಂನ ಕಾನ್ಸೆಪ್ಟ್ ಒಂದುಂಟು. ನಾವು ಸಂಗ್ರಹ ಮಾಡಿದ್ದು ಒಂದು ಕಡೆ ನಾವು ಸಂರಕ್ಷಿಸಿಡಬೇಕು ಅಂತ ಉಂಟು. ಸೋಷಿಯಲ್ ಸೈನ್ಸಲ್ಲಿ ಇಲ್ಲ ಅದು. ಅವರಲ್ಲಿ ಆರ್ಕೈವ್ ಮತ್ತು ಮ್ಯೂಸಿಯಂನ ಕಾನ್ಸೆಪ್ಟೇ ಇಲ್ಲ. ಅವರು ಸಂಗ್ರಹಿಸಿದ ಮಾಹಿತಿಗಳು ಮತ್ತು ಬರೆದದ್ದನ್ನು ನಮಗೆ ಕ್ರಾಸ್ ಚೆಕ್ ಮಾಡುವ ಅಂದರೆ ಇಲ್ಲ ಅದು. ನಮ್ಮಲ್ಲಿ ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ಕ್ರಾಸ್ ಚೆಕ್. ನೋಡಿ, ನಮ್ಮಲ್ಲಿ ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ಕ್ರಾಸ್ ಚೆಕ್. ಇಂಥೊಂದು ಪಠ್ಯ ಇದು ಸರಿಯೋ ಅಂತ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು. ಅಲ್ಲಿ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ ಸೋಷಿಯಲ್ ಸೈನ್ಸಲ್ಲಿ. ಅವರು ಅದು ಸಿಗದಾಗೆ ಮಾಡ್ತಾರೆ, ಅವರು ಸಿಗುವುದೂ ಇಲ್ಲ ಅವರ ಹತ್ರ. ಅಲ್ಲಿ ತುಂಬ ಇಂಟರ್ನ್ಯಾಷನಲ್ ತುಂಬ ಡಿಬೇಟ್ ಆಗಿದೆ ಇದರ ಬಗ್ಗೆ ಎಲ್ಲ. ಸೋಷಿಯಲ್ ಸೈನ್ಸ್ ರಿಸರ್ಚ್ ಆ್ಯಂಡ್ ಫೋಕ್ಲೋ ಅವ್ರು ಏನು ಹೇಳೋದು ಗೊತ್ತುಂಟಾ? ನಿಮ್ಮದೆಲ್ಲ ಕಟ್ಟುಕತೆಗಳ ಮೇಲೆ, ಈ ಪಾಡ್ತನ, ಈ ಕತೆ, ಈ ಕವಿತಾ, ಇದೆಲ್ಲ ಇದು ಕಟ್ಟುಕತೆ ಅಲ್ವ ಇದೆಲ್ಲ? ಇದು ಅವರ ಲೆಕ್ಕದಲ್ಲಿ ಬೇಸೇ ಅಲ್ಲ ಅಂತ ನಾವು ಹೇಳ್ತಿರೋದು. ನೀವು ನಿಮ್ಮ ಡಾಕ್ಯುಮೆಂಟ್ ಹೇಳೋದಕ್ಕಿಂತ ನಮ್ಮ ಡಾಕ್ಯುಮೆಂಟ್ ಹೆಚ್ಚು ಸತ್ಯ ಹೇಳ್ತದೆ ಅಂತ ನಾವು ಹೇಳೋದು. ಯಾಕಂದರೆ ಇದರಲ್ಲಿ ಒಂದು ಕಲಾತ್ಮಕ ಅಭಿವ್ಯಕ್ತಿ ಇರ್ತದೆ. ಕಥೆಯನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಎನ್ನುವುದರ ಮೇಲೆ. ಯಾಕಂದರೆ ಇದರ ಒಡೆಯ ಅವನು ಅನಾಮಧೇಯನಾಗಿರ್ತಾನೆ. ಹಾಗಾಗಿ ಯಾವ ಭಯವೂ ಇಲ್ಲ ಕಥೆಗಳಲ್ಲಿ. ಇನ್ನು ಉದಾಹರಣೆ ಕೊಡ್ತೇನೆ, ಸರಿ ಅರ್ಥ ಆಗಬೇಕಿದ್ದರೆ ನಿಮಗೆ. ನೀವೇನು ಹೇಳ್ತಾ ಇರೋದು? ಲಿಖಿತ, ಈಗ ಉದಾಹರಣೆಗೆ ಲಿಖಿತ ಆಕಾರಗಳುಂಟು, ಅದು ಶ್ರೇಷ್ಠ. ಅಲಿಖಿತ ಆಕಾರಗಳು ಅಷ್ಟು ಮುಖ್ಯ ಅಲ್ಲ ಅಂತ. ಅಂದರೆ ಏನು ಹೇಳಿ, ಅದು ನಂಬುವಂಥದ್ದಲ್ಲ ಅಂತ. ಹೌದಾ? ನಾವು ನಮ್ಮ ಯೂನಿವರ್ಸಿಟಿ ಒಳಗಡೆ ಕೆಲವು ಕಟ್ಟಡಗಳುಂಟು, ಅದು ಇನಾಗ್ಯುರೇಷನ್ ಆಗಿದೆ. ಇನಾಗ್ಯುರೇಷನ್ ಕೆಲವು ಬೋರ್ಡ್ಗಳನ್ನೆಲ್ಲ ಹಾಕಿದ್ದಾರೆ, ಯಾರ್ಯಾರು ಬಂದಿದ್ದರು, ಯಾರ್ಯಾರು ಇನಾಗ್ಯುರೇಷನ್ ಮಾಡಿದ್ರು ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಮೆಲ್ಲ ಕೇಳಿ, ಅವರು ಬಂದಿದ್ದರು ಅಂತ ಕೇಳಿ. ಬಂದಿದ್ರಾ? ಅದು ಸತ್ಯವೋ ಸುಳ್ಳು? ರಿಟರ್ನ್ ಸುಳ್ಳಲ್ಲೋ ಅದು? ನೀವು ಅದನ್ನು ನಂಬುದಲ್ಲೋ? ಯಾರಾದರೂ ಬಂದರೆ ರಿಟರ್ನ್ ಉಂಟ್ರಿ, ಅದು ಬೋರ್ಡು, ಇನಾಗ್ಯುರೇಷನ್ ಬೋರ್ಡು. ಈ ಕಟ್ಟಡದ ಇನಾಗ್ಯುರೇಷನ್ ಬೋರ್ಡಿಗೆ ಕೂಡ ಅವರು ಬರಲಿಲ್ಲ. ಹಾಗಾಗಿ ನೀವೇನಾದರೂ ನೋಡಿ ಈ ಕಟ್ಟಡವನ್ನು ಇಂಥವ್ರು ಬಂದು ಇನಾಗ್ಯುರೇಷನ್ ಮಾಡಿದ್ದಾರೆ ಅಂದರೆ ಅವರು ಬರಲಿಲ್ಲ.
ಅವರು ಬರಲಿಲ್ಲ. ಈ ಉದಾಹರಣೆ ಕೊಟ್ಟದ್ದು ನಾನು ಅಂದರೆ, ಎಷ್ಟೋ ವೇಳೆ ಲಿಖಿತ ದಾಖಲೆಗಳು ಕೂಡ ಸತ್ಯವನ್ನೇ ಹೇಳ್ತವೆ ಅಂತ ನಂಬುವ ಹಾಗಿಲ್ಲ ಅಂತ, ಅಧಿಕೃತವಾಗಿ ಹಾಗಿಲ್ಲ. ಅದು ಬೇಕಾ ಇನ್ನೊಮ್ಮೆ ನಾನು ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಜಾನಪದ ಎಷ್ಟು ಎಂಥ ಸತ್ಯಗಳನ್ನು ಮುಂದಿಡ್ತದೆ ಅಂತ. ಸತ್ಯ ಅಂದರೆ ಏನು ಎನ್ನುವುದು ಬೇರೆ ಉಂಟು. ಪುನಃ ಸತ್ಯ ಒಂದಲ್ಲ ಹಲವು ಅಂತ ಉಂಟು, ಸತ್ಯಕ್ಕೆ ಬಹುತ್ವಗಳೆಲ್ಲ ಉಂಟು. ಅವರು ಒಂದು ಸತ್ಯದ ಬಗ್ಗೆ ಮಾತಾಡ್ತಾರೆ, ನಾವು ಹಲವು ಸತ್ಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಂತ ಸದ್ಯಕ್ಕೆ ನಾನು ನಿಲ್ಲಿಸ್ತೇನೆ. ನಿಮ್ಮದು ನೀವು ಮಾಡಲಿಕ್ಕೆ ಹೋಗಬೇಡಿ, ಮಾತ್ರ ನೀವು ಫೀಲ್ಡ್ ವರ್ಕ್ ಮಾಡಿ, ನೀವೇ ಮಾಡಿ ಎಲ್ಲ ನೀವೇ ಮಾಡಿ. ಹಾಂ, ಇರ್ಬೋದು. ಹಾಗೆ ಮಾಡಿದ್ದರಿಂದ ಬಹಳ ಬಾರಿ ನಾವು ಅದರ ಭಾಗ ಆಗೋದು, ಅದರ ಪಾಲುದಾರರಾಗೋದು ನಾವಂತೂ ಬೇಡ ಅಲ್ವಾ. ಅದು ನಮಗೆ ಆದರ್ಶವೂ ಅಲ್ಲ, ನಾವು ಅನುಸರಿಸಿದ ಮಾರ್ಗವೂ ಅಲ್ಲ. ನಾವು ವಿ ಆರ್ ಸೀರಿಯಸ್ ಅಬೌಟ್ ಅವರ್ ರಿಸರ್ಚ್. ಐ ಆಮ್ ಎ ಸೀರಿಯಸ್ ರಿಸರ್ಚರ್. ನನಗೊಂದು ಅತ್ಯುತ್ತಮವಾದ ತೀಸನ್ನು ಕೊಡಬೇಕು, ಇದು ನನ್ನ ಉದ್ದೇಶ. ಅಲ್ಲಿ ಹಾಗೆ ಬರ್ತಾ ಉಂಟು ಅಂತ ಹೇಳಿದರೆ ನೀವು ಒಂಥರ ಕಾಂಪ್ರಮೈಸ್ ಮಾಡಿಕೊಳ್ತಾ ಇದ್ದೀರಿ. ಥೀಸಿಸ್ನಲ್ಲಿ ಗುಣಮಟ್ಟದ ಬಗ್ಗೆ ಕಾಂಪ್ರಮೈಸ್ ಬೇಡ, ಗುಣಮಟ್ಟದ ಬಗ್ಗೆ ಕಾಂಪ್ರಮೈಸ್ ಬೇಡ. ಯು ಟ್ರೈ ಯುವರ್ ಲೆವೆಲ್ ಬೆಸ್ಟ್ ಅಷ್ಟೇ. ನನಗೆ ಅದು ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಇವತ್ತು ಅನುಕರಣೆ ಥೀಸಿಸ್ ಏನಾಗುತ್ತೆ, ಅನುಕರಣೆಗಳೇ ಹೆಚ್ಚಾಗ್ತಾ ಇದ್ದಾವೆ ಅಷ್ಟೇ. ಮಾಡೆಲ್ ಇಟ್ಟುಕೊಂಡು ನಾನು ಹೇಳಿದ್ನಲ್ಲ ಮೊನ್ನೆ, ಮಂಡ್ಯ, ಹಾಸನ ಇಂಥ ಜಿಲ್ಲೆಯ ಜಾತ್ರೆಗಳು ಅಂತ ಹೇಳೋದು ಎಲ್ಲ ಒಂದೇ, ಸಾರ ಸಗಟು ಇಂಥದ್ದು ಇಲ್ಲ, ಏನೂ ಕಾಣೋದಿಲ್ಲ. ಹಾಗಂತೇಳಿ ನಾನು ಅದನ್ನು ಇಡೀ ಕನ್ನಡ ಸಂಶೋಧನೆ ಪತನಮುಖಿಯಾಗಿದೆ ಅಂತ ನಾನು, ಆ ಬಗೆಯ ಥೀಸಿಸ್ಗಳು ಕೂಡ ಬರ್ತಾ ಉಂಟು, ಒಳ್ಳೆಯ ಥೀಸಿಸ್ಗಳು ಕೂಡ ಎಡೆಗೆ ಬರ್ತಾ ಉಂಟು ಅಂತ ಹೇಳೋದು. ನಮಗೆ ಆ ಕಡಿಮೆ ಪ್ರಮಾಣದಲ್ಲಾದರೂ ಬರುವ ಥೀಸಿಸ್ ಉಂಟಲ್ಲ, ಅದು ನಮಗೆ ಪ್ರೇರಕ ಆಗಬೇಕು ಅಂತ ನನ್ನ ಮಾತಿನ ತಾತ್ಪರ್ಯ ಅಷ್ಟೆ. ಹಾಗಾದ್ರೆ ಈಗ ನಿಲ್ಲಿಸಿ ಮತ್ತೆ ಶುರು ಮಾಡುವ. ಓಕೆ, 4:30 ಒಳಗೆ ನಾವು